ಲಾಸ್ಟ್ ಕ್ಲಾಸ್ನಲ್ಲಿ ರಜೋಗುಣ ಮತ್ತು ತಮೋಗುಣದ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವಾಗ ಸತ್ವಗುಣ. ಏನು ಹೇಳ್ತಾರೆ ಸತ್ವಗುಣದಲ್ಲಿ? ಸತ್ವಂ ವಿಶುದ್ಧಂ ಜಲವತ್ಥತಾಪಿ ತಾಭ್ಯಾಂ ಮಿಲಿತ್ವ ಸರಣಾಯ ಕಲ್ಪತೆ ಯತ್ರಾತ್ಮ ಬಿಂಬ ಪ್ರತಿಬಿಂಬತಃ ಸನ್ ಪ್ರಕಾಶಯತ್ಯರ್ಕ ಇವಾಖಿಲಂ ಜಡಂ ಅಂತ ಏನು ಹೇಳ್ತಾರೆ? ಸತ್ವಂ ವಿಶುದ್ಧಂ ಜಲವತ್ಥವಾಪಿ ಅಂದರೆ ಸತ್ವಗುಣ ಅನ್ನೋದು ನೀರಿನ ಹಾಗೆ, ಶುದ್ಧ ನೀರಿನ ಹಾಗೆ ಅಂತಾರೆ. ಸತ್ವಗುಣ ಅನ್ನೋದು ಶುದ್ಧ ನೀರಿನ ಹಾಗೆ ಅಂತಾರೆ. ತಾಭ್ಯಾಂ ಮಿಲಿತ್ವ ಸರಣಾಯ ಕಲ್ಪತೆ ಅಂದರೆ ಅದು ರಜೋಗುಣದ ಜೊತೆ ಮತ್ತು ತಮೋಗುಣದ ಜೊತೆ ಸೇರಿ ಈ ಸಂಸಾರಕ್ಕೆ ಕಾರಣ ಆಗತ್ತೆ ಅಂತ. ಓಕೆನಾ? ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನು? ಹೆಂಗಪ್ಪ ಇದು ಅರ್ಥ ಮಾಡ್ಕೊಳ್ಳೋದು ಅಂದರೆ, ಇವಾಗ ಸತ್ವಗುಣ ಅನ್ನೋದು ಪ್ಯೂರ್ ವಾಟರ್ ಅಂದ್ಕೊಳ್ಳಿ. ಓಕೆನಾ? ಶುದ್ಧವಾದ ನೀರು. ಸತ್ವಗುಣ ಅಂದರೆ ಶುದ್ಧವಾದ ನೀರು. ಇವಾಗ ಇಮ್ಯಾಜಿನ್ ಮಾಡಿ, ನೀವೇನಾದರೂ ಶುದ್ಧವಾದ ನೀರನ್ನು ಹಾಗೆ ಇಟ್ಕೊಂಡಿದ್ದಿದ್ರೆ ನಿಮಗೆ ಬಾಟಲ್ ನೀರು ಬರ್ತಾಯಿತ್ತಾ? ನಿಮ್ಮ ಮನೆ ಪಕ್ಕ ಶುದ್ಧವಾದ ನದಿ ಹರಿತಾ ಇತ್ತು ಅಂದ್ಕೊಳ್ಳಿ. ಓಕೆನಾ? ನಿಮ್ಮ ಮನೆ ಪಕ್ಕನೇ ಶುದ್ಧವಾದ ನದಿ ಹರಿತಾ ಇತ್ತು ಅಂತೀವಿ. ನೀವೇನಾದರೂ ವಾಟರ್ ಫಿಲ್ಟರ್ ಹಾಕ್ಕೊತ ಇದ್ರ ಮನೆಗೆ? ವಾಟರ್ ಫಿಲ್ಟರ್ ಯಾಕೆ ಹಾಕ್ಕೊಂಡ್ರಿ? ನೀರು ಶುದ್ಧ ಇರಲಿಲ್ಲ. ಅಂದರೆ ಶುದ್ಧವಾದ ನೀರಿನಲ್ಲಿ ಏನೋ ಸೇರ್ಕೊಂತು ಅಂತ. ಇಲ್ಲ, ಅದೇ ಹೇಳಿರೋದು. ಏನಂದರೆ ಸತ್ವಗುಣದಲ್ಲಿ ರಜೋಗುಣ ಅಥವಾ ತಮೋಗುಣ ಸೇರಿಕೊಂಡಾಗ ಅದನ್ನು ನಾವು ಶುದ್ಧ ಮಾಡಬೇಕಾಗತ್ತೆ. ಸುಮಾರು ಸಲ ಪ್ರಶ್ನೆ ಕೇಳ್ತಾ ಇರ್ತೀರ, ಇದು ಯಾಕೆ ಇದೆಲ್ಲ ಪ್ರಪಂಚ, ಯಾಕೆ ಇದೆಲ್ಲ ಅಂತ. ಪ್ರಪಂಚ ಹಾಗಿದ್ರೇ ನಡೆಯೋದು. ಇವಾಗ ಆ ನೀರು ಕೊಳೆ ಆಗಿದ್ದರಿಂದನೇ ನೀವು ಇನ್ನೊಂದು ಕೆಲಸ ಮಾಡಿದ್ದು. ಇಲ್ಲಾಂದರೆ ಕೆಲಸ ಯಾಕೆ ಮಾಡ್ತೀರಾ? ಅಲ್ವಾ? ನೀರು ಕೊಳೆ ಆಗಿದ್ದರಿಂದನೇ ನೀವು ಕೆಲಸ ಮಾಡಿದ್ದು. ನೀರು ಆರಾಮಾಗಿ ಹರಿತಾ ಇದೆ ಅಂದರೆ ಕೆಲಸ ಯಾಕೆ ಮಾಡ್ತೀರಾ ನೀವು? ಆರಾಮಾಗಿ ನಡೀತಾ ಇದೆ. ಸತ್ವಗುಣದಲ್ಲೇ ಇದು ಬಿಟ್ಟರೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಇವಾಗಪ್ಪ ಯಾರಿಗೂ ಹಸಿವಿಲ್ಲ. ಓಕೆ, ನಿಮಗೂ ಹಸಿವಿಲ್ಲ, ಅವನಿಗೂ ಹಸಿವಿಲ್ಲ, ಅವ್ರಿಗೂ ಹಸಿವಿಲ್ಲ, ಅವ್ರಿಗೂ ಹಸಿವಿಲ್ಲ, ಯಾರಿಗೂ ಹಸಿವಿಲ್ಲ. ಯಾರಾದ್ರು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಾ? ಹಾಂ, ಆ ಸತ್ವಗುಣದ ಜೊತೆಗೆ ಸ್ವಲ್ಪ ರಜೋಗುಣ ತಮಗುಣ ಸೇರಬೇಕು. ಆ ಸೇರಿದಾಗ ಏನಾಗತ್ತೆ ಅಂದರೆ ಇನ್ನೊಂದು ಕೆಲಸಕ್ಕೆ ಕಾರಣವಾಗುತ್ತೆ. ಆ ಕೆಲಸಕ್ಕೆ ಕಾರಣವಾಗಿದ್ದು ಅದು ಇನ್ನೊಂದು ಕೆಲಸಕ್ಕೆ ಕಾರಣವಾಗುತ್ತೆ. ಹೀಗೆ ಪ್ರಪಂಚ ನಡಿಬೇಕು ಅಂದರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಎಲ್ಲನೂ ಇರಬೇಕು. ಇವಾಗ ಏನಾಗುತ್ತೆ, ನೀರು ಹರಿತಾ ಇದೆ, ಒಂಚೂರು ಡ್ರೈನೇಜ್ ವಾಟರ್ ಸೇರ್ಕೊಂತು ಅಂದ್ಕೊಳ್ಳಿ, ತಮೋಗುಣ ಸೇರ್ಕೊಂತು. ಇಮಿಡಿಯೇಟಾಗಿ ಏನು ಮಾಡ್ತೀವಿ? ಒಂದು ವಾಟರ್ ಫಿಲ್ಟರ್ ಹಾಕ್ತೀವಿ, ಇಲ್ಲಾಂದರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದೊಂದು ಕೆಲಸ. ಹೌದಾ? ಅದು ಆಗಿದ್ದರಿಂದನೇ ಇನ್ನೊಂದು ಕೆಲಸ ಹುಟ್ಟಿದ್ದು. ಇಲ್ಲ ಅಂದರೆ ಎಲ್ಲಿ ಕೆಲಸ ಹುಟ್ಟತ್ತೆ? ಓಕೆನಾ? ಇವಾಗ ಮನಸ್ಸಿನಲ್ಲಿ ನನ್ನ ಗುಣ ಸತ್ವ, ನನಗೆ ಕಾಮ ಅನ್ನೋದು ಬಂದರೆ, ಅಂದರೆ ಕಾಮ ಅಂದರೆ ನೆಗೆಟಿವ್ ಆಗೇ ತಗೋಬೇಡಿ, ಬೇಕು ಅನ್ನೋದು ವಿಷಯ. ಓಕೆ, ಏನು ಬೇಕಾದ್ರೂ ಆಗಿರ್ಬೋದು, ಬೇಕು ಅನ್ನೋದು. ನನಗೆ ಬೇಕು ಅನ್ನೋದು ಬಂದರೆ ಮಾತ್ರ ನಾನು ಕೆಲಸ ಮಾಡ್ತೀನಿ. ನನಗೆ ಬೇಕು ಅನ್ನೋದೇ ಇಲ್ಲ ಅಂದರೆ ನಾನು ಯಾಕೆ ಕೆಲಸ ಮಾಡಲಿ? ಆವಾಗ ಪ್ರಪಂಚ ಮುಂದಕ್ಕೆ ಹೋಗುತ್ತಾ? ಯಾರು ಮದುವೆನೂ ಆಗ್ತಾ ಇರಲಿಲ್ಲ, ಯಾರು ಕೆಲಸಕ್ಕೂ ಹೋಗ್ತಾ ಇರಲಿಲ್ಲ, ಮತ್ತು ಮಕ್ಕಳು ಆಗ್ತಾ ಇರಲಿಲ್ಲ. ಯಾಕೆ ತಲೆ ಕೆಡಿಸ್ಕೋಬೇಕಾಗಿತ್ತು? ಏನೂ ಇಲ್ಲ. ಸತ್ವಗುಣದಲ್ಲೇ ನಾನು ಇದ್ದುಬಿಡ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಸೊ ಸತ್ವಗುಣ ಶುದ್ಧ ನೀರಿನ ಹಾಗೆ ಇರುತ್ತೆ. ಬಟ್ ನೀನು ಪ್ರಪಂಚ ಮುಂದಕ್ಕೆ ಹೋಗಬೇಕು ಅಂದರೆ ಮಿಲಿತ್ವ, ರಜೋಗುಣ ಒಂಚೂರು ತಮೋಗುಣ ಕಶ್ಮಲ ಸೇರಬೇಕು. ಸೇರಿದಾಗ ಅದು ಸಂಸಾರಕ್ಕೆ ಕಾರಣ ಆಗುತ್ತೆ. ಇವಾಗ ನನಗೆ ಸತ್ವಗುಣ ಅಂದ್ಕೊಳ್ಳಿ, ನಾನು ಗುಡಿಸ್ಲಲ್ಲೋ ರೋಡಲ್ಲೋ, ಇವಾಗ ಅಗೋರಿದು ಮಹಾಕುಂಭದ ಮಾತಾಡ್ತಾ ಇದ್ವಿ, ಅವ್ರಿಗೇನು ಮನೆ ಬೇಕಾ, ಏನು ಎಲ್ಲೋ ಆರಾಮಾಗಿರ್ತಾರೆ. ಎಲ್ಲರೂ ಅದೇ ಥರ ಇದ್ಬಿಟ್ರೆ ಬಟ್ಟೆನೇ ಇಲ್ವೇ? ಬಟ್ಟೆ ಪ್ರಾಬ್ಲಮ್ ಇಲ್ವೇ? ಯಾವುದೂ ಇಲ್ಲ. ಅದೇ ಗುಣದಲ್ಲಿ ಇದ್ಬಿಟ್ರೆ ನೆಕ್ಸ್ಟು ಪ್ರಪಂಚ ಮುಂದುವರಿಯೋದು ಹೇಗೆ?
ಮುಂದುವರಿಬೇಕು ತಾನೆ. ಅದಕ್ಕೆ ಅವ್ರು ಅಲ್ಲಿದ್ದಾರೆ, ನಾವು ಆಸೆ ಪಡೋರೆಲ್ಲ ಇಲ್ಲಿದ್ದೀವಿ, ಇನ್ನೂ ದುರಾಸೆ ಪಡೋರೆಲ್ಲ ಇನ್ನೊಂದು ಸೆಕ್ಷನಲ್ಲಿದ್ದಾರೆ. ಈ ಥರ ಇದ್ರೇ ಆವಾಗ ಬಟ್ ನಾವು ತಲೆಯಲ್ಲಿ ಏನಿಟ್ಕೋಬೇಕು ಅಂದರೆ ಸತ್ವಗುಣದಿಂದ ನೆನ್ನೆ ಆವತ್ತು ಇದು ಶಟಲ್ ಕಾಕ್ದು ಇದು ನೋಡಿಸ್ದೆ, ಏನೋ ಪಿಕ್ಚು, ಸತ್ವಗುಣದಿಂದ ಹಿಂಗೆ ಹೋಗಿ ಟಕ್ಕಂದು ವಾಪಸ್ ಅಲ್ಲಿಗೆ ಬರಬೇಕು. ಆವಾಗ ನಿಮ್ಮ ಪ್ರಕಾಶ ಜಾಸ್ತಿ ಆಗುತ್ತೆ. ಇಲ್ಲ ಸರ್ ಯಾಕೆ ಅದೆಲ್ಲ ಆಗಬೇಕು ಅಂದರೆ ಪ್ರಪಂಚನೇ ಮುಂದಕ್ಕೆ ಹೋಗಲ್ಲ. ಎಲ್ಲ ನಾರ್ಮಲ್ ಆಗಿತ್ತು, ಎಲ್ಲ ಕರೆಕ್ಟಾಗಿತ್ತು ಅಂದರೆ ಪ್ರಪಂಚನೇ ಮುಂದಕ್ಕೆ ಹೋಗಲ್ಲ. ಅದೇ ನಾನು ಯೂಶ್ವಲಿ ನಮ್ಮ YEC ಕ್ಲಾಸಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ECG ಗ್ರಾಫು ಹಿಂಗೆ ಬಂದ್ರೇ ಮನುಷ್ಯ ಬದುಕಿದ್ದಾನೆ ಅಂತ ಅಲ್ವಾ? ಇಲ್ಲ ಸಮವಾಗಿರಬೇಕು ಅಂತ ಹಿಂಗೆ ಬಂದರೆ ಹೋದ ಅಂತ ಮನುಷ್ಯ, ಹೋಗ್ತಾನೆ. ಸೊ ಸಮ ಅಂದರೆ ಇದು, ಅಂದರೆ ಹಿಂಗೆ ಇಲ್ಲಿ ಬರುತ್ತೊಂದು, ಹಿಂಗೆ ಬಂದು ಇಲ್ಲಿ ಬರುತ್ತೆ, ಹಿಂಗೆ ಬಂದು ಇಲ್ಲಿ ಬರುತ್ತೆ, ಆವಾಗ ಸಮ ಕರೆಕ್ಟಾಗಿದೆ ಅಂದರೆ ದೇಹ ನಡೀತಾ ಇದೆ ಅಂತ. ಪ್ರಕೃತಿನಲ್ಲೂ ಅದೇ ಥರನೇ. ಪ್ರಕೃತಿನಲ್ಲಿ ಎಲ್ಲ ಸಮವಾಗಿದೆ, ಎಲ್ಲರೂ ಒಂದೇ ಥರ, ಯಾರೂ ತಲೆ ಕೆಡಿಸ್ಕೊಳ್ಳೋ ಕೆಲಸ ಇಲ್ಲ ಅಂದರೆ ಪ್ರಪಂಚ ಮುಂದಕ್ಕೆ ಹೋಗಲ್ಲ. ಸೊ ಅದನ್ನೇ ಇಲ್ಲಿ ಹೇಳಿರೋದು ಏನಂದರೆ ಸತ್ವಗುಣ ಅದು ಶುದ್ಧ ನೀರಿನ ಹಾಗೆ. ಆ ನೀರು ಒಂಚೂರು ಕಶ್ಮಲ ಆದಾಗ ಬೇರೆ ಕ್ರಿಯೇಷನ್ಗೆ ಅಥವಾ ಬೇರೆ ಉತ್ಪತ್ತಿಗೆ ಕಾರಣ ಆಗತ್ತೆ ಅಂತ. ಸೊ ಯಾವಾಗಲೂ ನಮ್ಮ ಪ್ರಪಂಚದಲ್ಲಿ ಇದೇ ಆಗಿರೋದು. ಅಂದರೆ ಎವಲ್ಯೂಷನ್ ಅಂತೀವಲ್ಲ, ಏನಂತಾರೆ ಕನ್ನಡದಲ್ಲಿ ಎವಲ್ಯೂಷನ್ಗೆ? ಬರ್ತಾಬಿಟ್ಟೆ ಅಲ್ಲ, ಎವಲ್ಯೂಷನ್ನು ಅಂದರೆ ಒಂದು ಚೇಂಜ್ ಆಗ್ತಾ ಬಂತಲ್ಲ, ಅಂದರೆ ಮನುಷ್ಯನಾದ್ನಲ್ಲ ಪ್ರಪಂಚದಲ್ಲಿ ಅದೇ ಆಗಿರೋದು. ಏನು ಅಂದರೆ ಆ ಗುಣಗಳ ಜೊತೆ ಸ್ವಲ್ಪ ಬೇರೆ ಬೇರೆ ಗುಣಗಳು ಸೇರಿದಾಗ ಎವಲ್ಯೂಷನ್ ಆಗ್ತಾ 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 ಬಂತು. ವಿಕಾಸತೆ ಅಥವಾ ವಿಕಾಸ. ಆ ವಿಕಾಸ ಆಗಿದೆ ಆ ಕಾರಣಕ್ಕೆ. ಇಲ್ಲ ಅಂದರೆ ವಿಕಾಸನೇ ಆಗ್ತಾ ಇರಲಿಲ್ಲ. ಎಲ್ಲ ನಾರ್ಮಲಾಗಿ ಪ್ರಪಂಚ ಇದ್ದಿದ್ದರೆ ವಿಕಾಸ ಯಾಕಾಗೋದು? ಇದು ಈ ವೇರಿಯೇಷನ್ನು ಪ್ರತಿಯೊಂದರಲ್ಲೂ ಇದೆ. ಗಿಡ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿ, ನಾಯಿ, ಏನು ನೀವು ತಗೊಂಡ್ರೂ ಎಲ್ಲದರಲ್ಲೂ ಇದಿದ್ದೇ ಇದೆ. ಮನುಷ್ಯನಲ್ಲೂ ಜಾಸ್ತಿ ಇದೆ. ಮನುಷ್ಯನಲ್ಲಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ವಿಕಾಸಕ್ಕೆ ಕಾರಣವಾಗ್ತಾ ಹೋಯಿತು. ಇವಾಗ ಸ್ಟಾರ್ಟಿಂಗಲ್ಲೇ ಮನುಷ್ಯ ನಾನು ಗೆಡ್ಡೆ ಗೆಣಸ್ಕೆ ತಿನ್ಕೊಂಡೆ ಆರಾಮಾಗಿದ್ದೀನಿ, ನನಗೇನು ಬೇಡ ಅಂತ ಕೂತಿದ್ದಿದ್ರೆ ಬೆಂಕಿ ಬರ್ತಾ ಇರಲಿಲ್ಲ. ನನಗೆ ಮಾಂಸ ನಾನು ತಿನ್ನೋಕ್ಕೆ ಬೇಕು ಅಂದರೆ ನನಗೆ ಬೆಂಕಿ ಇದು ಮಾಡ್ತಾ ಇರಲಿಲ್ಲ, ಚಕ್ರ ಕಂಡು ಹಿಡಿತಾ ಇರಲಿಲ್ಲ, ಒಂದು ಮನೆ ಅಂತ ಮಾಡ್ಕೊತಾ ಇರಲಿಲ್ಲ, ಒಂದು ಏನೋ ನನಗೆ ದೀಪ ಬೇಕು ಅಂತ ಕರೆಂಟ್ ಕಂಡು ಹಿಡಿತಾ ಇರಲಿಲ್ಲ, ಯಾವುದೂ ಮಾಡ್ತಾ ಇರಲಿಲ್ಲ, ಎಲ್ಲ ಆರಾಮಾಗಿದ್ದಿದ್ರೆ. ಸೊ ಅಲ್ಲಿ ಏನೋ ಒಂದು ಬೇಕು, ಒಂದು ರಜೋಗುಣನೋ ಅಥವಾ ಒಂದು ತಮೋ ಗುಣನೋ ಸೇರ್ಕೊಂತು. ಆ ಸೇರಿಕೊಂಡಾಗ ಇಂಥದ್ದು ಬೇಕು ಅಂತ ಆಯಿತು. ಆವಾಗ ಏನು ಮಾಡಿದ್ಮೇಲೆ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಿ ಅದು ಏನು ಬೇಕೋ ಅದು ತೊಗೊಂಡ್ರು. ಅದು ತೊಗೊಂಡ್ಮೇಲೆ ವಾಪಸ್ ಬರಬೇಕು. ಆ ಜನಗಳೇನು ಅಂದರೆ ವಾಪಸ್ ಬರೋದು ಮರ್ತರು. ಅದೇ ಇದರಲ್ಲಿ ರಜೋಗುಣದಲ್ಲೇ ತಮೋಗುಣದಲ್ಲೇ ಇರೋದಕ್ಕೆ ಶುರು ಮಾಡಿದ್ರು, ವಾಪಸ್ ಬರೋದನ್ನು ಮರ್ತರು. ಸತ್ವಗುಣದಲ್ಲಿ ಒಂಚೂರು ಮಿಶ್ರ ಆದ್ರೇ ಹೊಸ ಪ್ರಪಂಚಕ್ಕೆ ನಾಂದಿ ಅಂತ ಇಲ್ಲಿ ಹೇಳೋದು. ಅದನ್ನೇ ಹೇಳೋದು, ಸತ್ವಾತ್ ಸಂಜಾಯತೆ ಜ್ಞಾನಂ. ಕರೆಕ್ಟು. ನೀನು ಸತ್ವಗುಣದಲ್ಲಿ ಇದ್ದರೆ ಅದು ಜ್ಞಾನಕ್ಕೆ ಸಹಾಯ ಮಾಡುತ್ತೆ. ಸತ್ವಗುಣದಲ್ಲಿ ಇದ್ದರೆ ಅದು ಜ್ಞಾನಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ಹೇಳೋದು ಏನು ಅಂದರೆ, ನೀವು ಗೌರ್ಮೆಂಟವರು, ಅದಕ್ಕೆ ಹೇಳೋದು ಗೌರ್ಮೆಂಟವರು ಮಕ್ಕಳಿಗೆಲ್ಲ ಊಟ ಕೊಡ್ತೀವಿ ಅಂತ ಒಂದೊಂದು ಮೊಟ್ಟೆ ಕೊಡೋದು. ತಾಮಸಿಕ್ ಫುಡ್ಡು. ಬಾಳೆಹಣ್ಣು ಓಕೆ, ಮೊಟ್ಟೆ ಕೊಡೋದು, ಮೊಟ್ಟೆ ತಾಮಸಿಕ್ ಫುಡ್ಡು, ಅದನ್ನು ಕೊಡೋದು ಅನ್ನೋದು. ಮತ್ತು ನಿಮಗೆ ಗೊತ್ತಿರಬಹುದು, ಇಸ್ಕಾನ್ ಅವರು ನಾವೆಲ್ಲ ಇದಕ್ಕೆ ಕೊಡ್ತೀವಿ ಅಂದರು, ಅಂದರೆ ಸುಮಾರು ಇದಕ್ಕೆ ಕೊಡ್ತೀವಿ ಅಂದರು, ಕೆಲವುದಕ್ಕೆ ರಿಜೆಕ್ಟ್ ಮಾಡಿದ್ರು. ಯಾಕೆ ಅಂದರೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸಲ್ಲ ಅಂತ, ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ಅದು ರಾಜಸಿಕ್ ಫುಡ್ಡು. ನಮಗೆ ಸ್ಕೂಲ್ಗೆ ಏನಕ್ಕೆ ನಾವು ಹೋಗ್ತಾ ಇರೋದು? ಜ್ಞಾನಾರ್ಜನೆಗೆ ಹೋಗ್ತಾ ಇರೋದು. ಜ್ಞಾನಾರ್ಜನೆಗೆ ಹೋದಾಗ ನಾವು ಸಾತ್ವಿಕ, ಅದನ್ನೇ ಹೇಳೋದು, ಸತ್ವಾತ್ ಸಂಜಾಯತೆ ಜ್ಞಾನ, ಭಗವದ್ಗೀತೆಯಲ್ಲಿ ಹೇಳೋದು. ಅಂದರೆ ಸತ್ವಗುಣದಲ್ಲಿ ಇದ್ದರೆ ಜ್ಞಾನ ನ್ಯಾಚುರಲ್ ಆಗಿ ಬರುತ್ತೆ. ಇವಾಗ ಎಲ್ಲರಿಗೂ ಒಂದೊಂದು ಮೊಟ್ಟೆ ಕೊಟ್ಟು ಕೂಡಿಸಿದ್ರೆ ಏನು ತಾಮಸಿಕ್ಕು ತಿಂದು ಏನಾಗಬೇಕು? ಹಾಲು ಕೊಡ್ತಾರೆ, ಹಾಲು ಕರೆಕ್ಟು, ಬಟ್ ಮೊಟ್ಟೆ ಕೊಟ್ಟು ಕೂಡಿಸಿದ್ರೆ ಅದು ತಾಮಸಿಕ್ ಫುಡ್ಡು. ನಾನು ಮೊಟ್ಟೆ ಎಗೇನೆಸ್ಟ್ ಅಲ್ಲ, ಜ್ಞಾನ ಪಡ್ಕೊಳಕ್ಕೆ ಅದು ಒಳ್ಳೇದಲ್ಲ. ಹೊಟ್ಟೆ ಭಾರ ಆಗಿ ಒಂದೊಂದು ಮೊಟ್ಟೆ ಹೊಟ್ಟೆ ಭಾರ ಕೂತ್ಕೊಂಡ್ರೆ ಡೈಜೆಸ್ಟ್ ಆಗಲ್ಲ, ಓಕೆನಾ? ಅಲ್ಲಿ ಕೂತ್ಕೊಂಡ್ರೆ ಇನ್ನು ಜ್ಞಾನ ಏನು ಬರುತ್ತೆ? ಅಲ್ಲಿ ಏನಾದರೂ ಮಾಡಲಿ,
ಏನಾದರೂ ಮಾಡಲಿ, ಆಸೆ ಅಂತೂ ಇರುತ್ತಲ್ಲ, ಏನಾದರೂ ಮಾಡಲಿ. ಬಟ್ ಅದನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಲ್ಲ, ಅಂದರೆ ನೀನು ಓದಬೇಕಾದ್ರೆ ಮೊಟ್ಟೆ ತಿಂದು ಓದಬೇಕು ಅಂತ ಲೆಕ್ಕ, ಹೌದಾ? ಅದಕ್ಕೆ ಗುರುಕುಲಗಳಲ್ಲಿ ನೀವು ಯಾವುದಾದ್ರು ಊಟ ಮಾಡಿದಿದ್ರೆ ತುಂಬ ಸಾತ್ವಿಕವಾದ ಫುಡ್ ಇರುತ್ತೆ. ನೀವು ಆಶ್ರಮಗಳಲ್ಲಿ ಊಟ ಮಾಡಿದಾಗಲೂ ಗೊತ್ತಾಗುತ್ತೆ, ಹೌದಾ? ಯಾಕೆ ಸಾತ್ವಿಕವಾದ ಫುಡ್ ಇರುತ್ತೆ ಅನ್ನೋದಕ್ಕೆ ಅದಕ್ಕೆ ಸತ್ವಾತ್ ಸಂಜಾಯತೆ ಜ್ಞಾನ, ಅಂದರೆ ಜ್ಞಾನವನ್ನು ಹುಟ್ಟಾಕತ್ತೆ ನೀವು ಏನು ಇದಾಗಿದ್ದರೆ. ಅದೇ ರಜಸೋ ಲೋಭ ಏವಚ, ಅದರಲ್ಲಿಲ್ಲ, ಇದು ಭಗವದ್ಗೀತೆ ಶ್ಲೋಕ. ರಜಸೋ ಲೋಭ ಏವಚ. ಅದೇ ನೀವು ರಜಸ್ಸಾಗಿದ್ದರೆ ಲೋಭ, ಆಸೆ ಜಾಸ್ತಿ ಮಾಡುತ್ತೆ. ರಜೋಗುಣದಲ್ಲಿ ಆಸೆ ಜಾಸ್ತಿ ಮಾಡುತ್ತೆ, ಅದು ಬೇಕು, ಇದು ಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಇಲ್ಲಿ ನೋಡಬೇಕು, ಅಲ್ಲಿ ಪಿಕ್ಚರ್ ನೋಡಬೇಕು, ಇಲ್ಲಿ ಪಿಕ್ಚರ್ ನೋಡಬೇಕು, ಆ ಥಿಯೇಟ್ರಿಗೆ ಹೋಗಬೇಕು, ರಾತ್ರಿ ನೋಡಬೇಕು. ಅದೇ ಲಾಸ್ಟ್ ಕ್ಲಾಸಲ್ಲಿ ಯಾವಾಗ ಡಿಸ್ಕಸ್ ಮಾಡಿದ್ವಲ್ಲ, 3 ಗಂಟೆಗೆ ದೋಸೆ ತಿನ್ನಬೇಕು, 2 ಗಂಟೆಗೆ ಇದು ತಿನ್ನಬೇಕು, ಇದೆಲ್ಲ ಶುರುವಾಗುತ್ತೆ. ಅದು ಆ್ಯಕ್ಚುಲಿ ತಾಮಸಿಕ್ ಅದು. ಬಟ್ ರಾಜಸಿಕ್ ಅಂದರೆ ಅಲ್ಲೆಲ್ಲ ರಾಮೇಶ್ವರಂ ಕೆಫೆನಲ್ಲಿ ತುಂಬ ಜನ ಒಳ್ಳೆ ಖಾರ ಸಖತ್ತಾಗಿ ಆಗ್ತಾರಂತೆ, ಅಲ್ಲಿ ತಿನ್ಕೊಂಬರೋಣ, ಬೋಂಡ ಬಜ್ಜಿ ಇನ್ನೊಂದು ಕಡೆ ಎಲ್ಲ ತಿನ್ಕೊಂಬರೋಣ. ಇದು ಅದೇನೇ ಹೇಳೋದು, ರಜಸೋ ಲೋಭ ಏವಚ. ಅಂದರೆ ರಜಸ್ ಏನು ಮಾಡುತ್ತೆ, ಲೋಭವನ್ನು ಹೆಚ್ಚು ಮಾಡುತ್ತೆ. ಹಾಗೆ ಪ್ರಮಾದ ಮೋಹವು ತಮಸೋ, ಅಂದರೆ ಈ ತಮಸಿಗೆ ಏನು ಮಾಡುತ್ತೆ ಅಂದರೆ ತಪ್ಪುಗಳನ್ನು ಮಾಡೋಂಗೆ ಮಾಡುತ್ತೆ. ಅಜ್ಞಾನ ಇರುತ್ತಲ್ಲ, ಅಜ್ಞಾನ ಇರುತ್ತೆ. ತಮಸಿಗೆ ಏನು ಮಾಡುತ್ತೆ ಅಂದರೆ ತಪ್ಪುಗಳನ್ನು ಮಾಡೋಂಗೆ ಮಾಡುತ್ತೆ. ಇವಾಗೇನು ನಾವು ಹೋಗ್ಬಿಟ್ಟು ಇಲ್ಲಿ ಮಸಾಲೆ ಪುರಿ ತಿನ್ಕೊಂಬರೋದು ಲೋಭ, ಓಕೆನಾ? ಇದನ್ನು ರಜಸ್ಸು ತಿನ್ಕೊಂಬರ್ತೀವಿ. ಅದೇ ರಾತ್ರಿ 3 ಗಂಟೆಗೆ ಹೋಗ್ಬಿಟ್ಟು ಅಲ್ಲಿ ನಾನು ಮಸಾಲೆ ದೋಸೆ ತಿನ್ಕೊಂಬರ್ತೀನಿ ಅಂದರೆ ತಾಮಸಿಕು. ಸೊ ತಪ್ಪುಗಳನ್ನು ಅಂದರೆ ರೆಗ್ಯುಲರಾಗಿ ತಿನ್ನೋಕ್ಕೆ ಹೋಗ್ತಾರೆ, ಚೆನ್ನಾಗಿದೆ ಅಂತ ಅಜ್ಞಾನ ತಿನ್ನೋಕೆ ಹೋಗ್ತಾರೆ, ಆರೋಗ್ಯ ಹಾಳು ಮಾಡ್ಕೊತಾರೆ. ದೆನ್ ಆರೋಗ್ಯ ಹಾಳು ಮಾಡ್ಕೊತಾರೆ ತಾಮಸಿಕ್ಕಿಂದ. ಅದನ್ನೇ ಹೇಳಿರೋದು ಪ್ರಮಾದ ಮೋಹ ತಮಸೋ ಅಂದರೆ. ಸೊ ಇದನ್ನೇ ಇಲ್ಲಿ ಹೇಳಿರೋದು. ಈ ಸತ್ವಗುಣದಲ್ಲಿ ಆ ಚೂರು ಪಾರು ಸೇರಿದ್ರೆ ಸತ್ವಗುಣ ಚೆನ್ನಾಗಿರುತ್ತೆ, ಇದಕ್ಕೆ ಕಾರಣ ಆಗುತ್ತೆ. ಮತ್ತು ಈ ಜಡ ಅನ್ನುವ ಪ್ರಕೃತಿ ಆ್ಯಕ್ಟಿವ್ ಆಗುತ್ತೆ, ಇಲ್ಲಾಂದರೆ ಜಡವಾಗಿರುತ್ತೆ. ಇಲ್ಲ ಪ್ರಕೃತಿ ಆ್ಯಕ್ಟಿವ್ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ ಅಂತ. ಓಕೆನಾ? ಹಾಗೆ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಮಿಶ್ರಸ್ಯ ಸತ್ವಸ್ಯ ಭವಂತಿ ಧರ್ಮ ತ್ವಮಾನಿತಾದ್ಯ ನಿಯಮ ಯಮಾದ್ಯಾಹ ಶ್ರದ್ಧಾ ಚ ಭಕ್ತಿಶ್ಚ ಮುಮುಕ್ಷತಾ ಚ ದೈವೀ ಚ ಸಂಪತ್ ರಸನ್ನಿವೃತ್ತಿ. ಅಂದರೆ ಏನು ಹೇಳ್ತಾರೆ ಇದರಲ್ಲಿ? ತ್ರಿಗುಣಗಳಲ್ಲಿ ಉತ್ಕೃಷ್ಟವಾದದ್ದು ಸತ್ವಗುಣ. ಓಕೆನಾ? ತ್ರಿಗುಣಗಳಲ್ಲಿ ಮೊನ್ನೆ ಹೇಳಿದ್ದೇನೆ, ಸತ್ವಗುಣ, ರಜೋಗುಣ, ತಮೋಗುಣ. ಸೊ ತ್ರಿಗುಣಗಳಲ್ಲಿ ಉತ್ಕೃಷ್ಟವಾದದ್ದು ಸತ್ವಗುಣ, ಸುಪೀರಿಯರ್. ಓಕೆ? ಇದರಲ್ಲಿ ಬೇರೆ ಗುಣಗಳಿರಬೇಕು, ಬಟ್ ಅದು ಗೌಣವಾಗಿರಬೇಕು. ಗೌಣ ಅಂದರೆ ಕಮ್ಮಿ, ಅಂದರೆ ಸ್ವಲ್ಪ ರಜಸ್ಸು. ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, ಸ್ವಲ್ಪ ರಜಸ್ಸು, ಸ್ವಲ್ಪ ತಮಸ್ಸು. ಈಗ ನಾನು ಕೋಪ ಮಾಡಿಕೊಳ್ಳೇ ಇಲ್ಲ ಅಂದರೆ ತಲೆ ಮೇಲೆ ಕೂತ್ಕೊತಾರೆ, ಹೌದಾ? ಒಂದು ಕೋಲ್ ಇಟ್ಕೊಂಡು ನಿಂತಿರಬೇಕು, ಅಂದರೆ ಇದು ಇರಲೇಬೇಕು. ಅದಿಲ್ಲ ಅಂದರೆ ನಿಮ್ಮನ್ನ ಹ್ಯಾಂಡ್ಲ್ ಮಾಡೋ ರೀತಿಯೇ ಬೇರೆ. ಸೊ ರಜೋ ಮತ್ತು ತಮೋ ಗುಣಗಳನ್ನು ಸ್ವಲ್ಪ ಇರಬೇಕು, ಅದು ಗೌಣವಾಗಿರಬೇಕು. ಗೌಣ ಅಂದರೆ ಅತಿ ಕಮ್ಮಿ ಇರಬೇಕು. ಅದನ್ನೇ ಇಲ್ಲಿ ಹೇಳಿದೆ. ಏನಂದರೆ ನೀವು ಈ ಶ್ಲೋಕದಲ್ಲಿ ಏನು ಹೇಳುತ್ತೆ ಅಂದರೆ, ಈ ಥರ ಇದ್ದವನ ಕ್ಯಾರೆಕ್ಟರ್ ಏನೇನಿರುತ್ತೆ ಅಂತ. ಅಂದರೆ ಸತ್ವಗುಣ ಸುಪೀರಿಯರ್, ಮೇಜರ್ ಆಗಿರುತ್ತೆ. ಇನ್ನು ಗೌಣವಾಗಿ ಆಫೆ ಮಾಡಿಬಿಡ್ಬೇಕು. ಗೌಣವಾಗಿ ರಜೋಗುಣ ಮತ್ತು ತಮೋಗುಣ ಇರುತ್ತೆ. ಓಕೆ? ಅವ್ರ ಕ್ಯಾರೆಕ್ಟರ್ ಏನಿರುತ್ತೆ, ಯೂಶ್ವಲಿ ಅವರು ಅಮಾನಿತಾದ್ಯ ಅಂದರೆ ಅವ್ರಿಗೆ ಶ್ರೇಷ್ಠತೆಯ ಅಭಿಮಾನದ ಅಭಾವ ಇರುತ್ತೆ ಅಂತ. ಅಂದರೆ ಏನಪ್ಪ ಅಂದರೆ ಸತ್ವಗುಣ ಜಾಸ್ತಿ ಇದ್ದು ರಜೋಗುಣ ಮತ್ತು ತಮೋಗುಣ ಕಮ್ಮಿ ಇದ್ದವರು ನಾನು ಶ್ರೇಷ್ಠ ಅನ್ನೋದು ಇರಲ್ಲ ಅವ್ರಿಗೆ, ಅದರ ಅಭಾವ ಇರುತ್ತೆ. ಓಕೆ? ನಾನು ಶ್ರೇಷ್ಠ, ನಾನು ಮಾಡಿದ್ದು, ನಾನು ಈ ಕೆಲಸ ಮಾಡಿದ್ದು, ನಾನು ಅದು ಮಾಡಿದ್ದು, ನಾನು ಇದು ಮಾಡಿದ್ದು, ಈ ಭಾವನೆ ಇರಲ್ಲ. ಅವ್ರು ಪಾಡ್ದವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ, ಯಾರು ಹೊಗಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ, ಯಾರು ಇದು ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಯಾರಿಗೆ ಸತ್ವಗುಣ ಜಾಸ್ತಿ ಇದ್ದು ರಜೋಗುಣ ಮತ್ತು ತಮೋಗುಣ ಗೌಣವಾಗಿದ್ದಾರೆ
ಅವ್ರು ಕೆಲಸ ಮಾಡೇ ಮಾಡ್ತಾರೆ, ಎಲ್ಲ ಕೆಲಸವನ್ನು ಮಾಡ್ತಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಹೊಗಳಿದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಬೈದರೂ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆನಾ? ಸೊ ಅದು. ಮತ್ತು ಇನ್ನೇನಿರುತ್ತೆ? ನಿಯಮಾಹ, ಯಮ ನಿಯಮಾಹ. ಯಮ ನಿಯಮ ಅಂದರೆ ನಿಮಗೆ ಯೋಗದಲ್ಲಿ ಗೊತ್ತು. ಯಮ ಅಂದರೆ ಏನು ಅಂದರೆ 5 ವಿಚಾರಗಳನ್ನ ಸೇರಿಸಿ ಯಮ ಅಂತಾರೆ. ಯಮ ಅಂದರೆ ಸೋಷಿಯಲ್ ಡಿಸಿಪ್ಲೀನ್ ಅಂತ. ಓಕೆನಾ? ಸೋಷಿಯಲ್ ಡಿಸಿಪ್ಲಿನ್ ಅಂದರೆ ಸಮಾಜದಲ್ಲಿ ನಾನು ಹೇಗಿರಬೇಕು ಅಂತ ಹೇಳ್ತೀವಲ್ಲ, ಅದನ್ನು ಯಮ ಅಂತ ಕರಿತೀವಿ. ನಿಯಮ ಅಂದರೆ ನಾನು ಪರ್ಸ್ನಲ್ಲಾಗಿ ಹೇಗಿರಬೇಕು ಅನ್ನೋದು ನಿಯಮ. ಸಮಾಜದಲ್ಲಿ ನಾನು ಹೇಗಿರ್ತೀನಿ ಅದು ಸೋಷಿಯಲ್ ಡಿಸಿಪ್ಲೀನು. ನಾನು ಪರ್ಸ್ನಲ್ ಅಂದರೆ ನಾನು ಹೇಗಿರ್ತೀನಿ ಅದು ನಿಯಮ. ಸೊ ಯಮ ಅಂದರೆ ಏನು, ಯಾವುದ್ಯಾವ್ದು ಬರುತ್ತೆ ಯಮ ಅಂದರೆ ಸೋಷಿಯಲ್ ಆಗಿ ನಾನು ಸಮಾಜದಲ್ಲಿ ಇದ್ದಾಗ ಏನೇನು ಫಾಲೋ ಮಾಡ್ತೀನಿ ಅಂದರೆ ಸತ್ಯ, ಓಕೆ, ಅಹಿಂಸೆ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಈ 5 ಫಾಲೋ ಮಾಡ್ತೀವಿ. 5 ಯಮ ಅಂತ ಕರೀತಾರೆ. ಸತ್ಯವಾಗಿ ನಡ್ಕೊಳ್ಳೋದು, ಓಕೆನಾ. ಅಹಿಂಸೆ, ಹಿಂಸೆಯನ್ನು ಮಾಡದೇ ಇರೋದು ಅಂದರೆ ಏನು ಅಂದರೆ ಬರೀ ಪ್ರಾಣಿನ ಕೊಂದು ತಿನ್ನೋದು ಅದೊಂದೇ ಅಲ್ಲ. ಇವಾಗ ನಾನು ಯಾರಿಗೋ ಮನಸ್ಸಿಗೆ ನೋವಾಗೋಂಗೆ ಬೈದ್ಬಿಡ್ತೀನಿ, ಅದು ಕೂಡ ಹಿಂಸೆನೇ. ಆ ಹಿಂಸೆ ಮಾಡಬಾರ್ದು, ಮನಸ್ಸಿಗೆ ನೋವಾಗೋಂಗೆ ಬೈಬಾರ್ದು. ಯಾವುದೋ ಒಂದು ಕೆಲಸ ಆಗಬೇಕಾದ್ರೆ ಅದು ಮಾಡೋದು ಬೇರೆ. ಬಟ್ ಕೆಲವರು ಇರ್ತಾರೆ, ದಿನ ಬೆಳಗಾದರೆ ಏನೋ ಒಂದು ಹೇಳ್ತಾ ಇರೋದು, ಅವ್ರ ಮನಸ್ಸಿಗೆ ಹಿಂಸೆ ಮಾಡ್ತಾ ಇರೋದು. ನೀನು ಹಂಗೆ, ನೀನು ಹಿಂಗೆ, ನೀನು ಹಿಂಗಾಯಿತು, ಅದು ಹಂಗಾಯಿತು. ಅದೇ ಅವ್ರಿಗೆ ಖುಷಿ, ಬಟ್ ಅನುಭವಿಸೋರು ಕಷ್ಟನಲ್ಲ. ಅನುಭವಿಸೋರು ಕಷ್ಟ ಅದು. ಸೊ ಆ ಅಹಿಂಸೆಯನ್ನು ಫಾಲೋ ಮಾಡಬೇಕು. ಆಮೇಲೆ ಅಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರೋದು ಅಂತ. ಸ್ಥೇಯ ಅಂದರೆ ಕಳ್ಳತನ ಮಾಡೋದು, ಅಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರೋದು ಅಂತ. ಯೂಶ್ವಲಿ ಕಳ್ಳತನ ಮಾಡದೇ ಇರೋದು ಅಂದರೆ ಡೈರೆಕ್ಟ್ ಮೀನಿಂಗು ಇವಾಗ ಇದನ್ನು ನಾನು ಎತ್ಕೊಂಡು ಹೋಗಬಾರ್ದು, ವೆರಿ ಸಿಂಪಲ್. ಅಂದರೆ ಯಾರ್ದೋ ಬೇರೆಯವ್ರದ್ದು ನಾನು ಎತ್ಕೊಂಡು ಹೋಗಬಾರ್ದು, ಅದು ವೆರಿ ಸಿಂಪಲ್ಲು. ಬಟ್ ಇನ್ನೊಂದು ಏನಪ್ಪ ಅಂದರೆ ಬೇರೆಯವರ ವಸ್ತುವನ್ನು ನಂದು ಅಂತ ಕೂಡ ಭಾವಿಸಬಾರ್ದು. ಅಂದರೆ ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ ನಾವು ಚಿಕ್ಕವರಾಗಿದ್ದಾಗ ಏನಂತ ಇದ್ರು ನಮ್ಮ ಮನೆಯಲ್ಲಿ, ಏನೋ ಒಂದು ಬೈ ಮಿಸ್ಟೇಕು ನನ್ನ ಪಕ್ಕದಲ್ಲಿದ್ದ ಒಂದು ಯಾರ್ದೋ ಒಬ್ಬಂದು ಪೆನ್ಸಿಲ್ಲೋ, ಪೆನ್ನೋ ಅಥವಾ ಸ್ಕೇಲೋ ಅಥವಾ ನನ್ನ ಬ್ಯಾಗಲ್ಲಿ ಬಿದ್ದುಬಿಡೋದು, ತೊಗೊಂಬಂದ್ಬಿಡ್ತಾಯಿದ್ದೆ. ಅಥವಾ ಆಸೆಯಿಂದನೇ ತೊಗೊಂಬಂದ್ಬಿಡ್ತಾಯಿದ್ದೆ ಅಂದ್ಕೊಳ್ಳಿ, ಚೆನ್ನಾಗಿದೆ, ಅದನ್ನು ಚೆನ್ನಾಗಿ ಕಾಣಿಸ್ತದೆ. ಆವಾಗ ನಮಗೆಲ್ಲ ನಟರಾಜ್ ಬಾಕ್ಸು ನಮ್ಮ ಹತ್ರ ಇರ್ತಾ ಇರಲಿಲ್ಲ. ನಾವು ಏನೋ ಚಿಕ್ಕ ಪುಟ್ಟದ್ದು ಏನೋ ಇದು ಇಟ್ಕೊತಾ ಇದ್ವಿ. ಅವರು ಚೆನ್ನಾಗಿರೋದು 20 ರೂಪಾಯಿದು ನಟರಾಜ್ ಬಾಕ್ಸು ಕೆಂಪು ಕಲರ್ದು ಇಟ್ಕೊಂಡಿರೋರು, ಅದೇನೋ ಒಂದು ತಂದುಬಿಡ್ತಾಯಿದ್ವಿ. ಮನೆಗೆ ಬಂದಿದ ತಕ್ಷಣ ಏನಾಗೋದು, 2 ಬೀಳೋದು ಏಟು, ಕಂಡವ್ರದ್ದು ಯಾಕೆ ತರ್ತೀಯ ಅಂತ. ಹೌದಾ? ಮಾರನೇ ದಿವಸ ಹೋಗಿ ಕೊಟ್ಟು ಬರಬೇಕಾಗಿತ್ತು. ಅದೇ ಈಗಿನ ಕಾಲದಲ್ಲಿ ಏನಾಗಿದೆ, ಬಿಡ ಅವ್ರ ಅಪ್ಪಂಗೆ ಬೇಕಾದಷ್ಟಿದೆ, ಬಿಡಿಲ್ಲ. ಅಂದರೆ ನಾವು ಮಕ್ಳಿಗೆ ಏನು ಹೇಳ್ಕೊಡ್ತಾ ಇದ್ದೀವಿ, ಅಂದರೆ ಬೇರೆಯವರ ವಸ್ತು ಮೇಲೆ ನಿನ್ನ ಅಧಿಕಾರ ಇದೆ, ಬೇರೆಯವರ ವಸ್ತು ಕೂಡ ನಿಂದೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ನಮಗೆಲ್ಲ ಏನು ಹೇಳ್ಕೊಟ್ಟಿದ್ರು, ಬೇರೆಯವರ ವಸ್ತು ನಂದಲ್ಲ, ಅದೇ ಅಸ್ತೇಯ. ಬೇರೆಯವರ ವಸ್ತು ನಂದಲ್ಲ, ಅದು ಅವ್ರದ್ದು. ಏನದು ದುಡ್ಡು ಬಿದ್ದಿರಲಿ, ಅಲ್ಲಿ ದುಡ್ಡು ಅಲ್ಲೇ ಬಿದ್ದಿರಲಿ, ಅದಲ್ಲೇ ಬಿದ್ದಿರುತ್ತೆ. ಅಥವಾ ಅವ್ರು ಯಾರು ರೆಸ್ಪಾನ್ಸಿಬಲ್ ಇದೆಯೋ ಅವ್ರು ಕೊಡೋದು ಅಷ್ಟೇ. ಇಲ್ಲ ಅಂದರೆ ನೀನಂತೂ ಮನೆಗೆ ತರೋಂಗಿರಲಿಲ್ಲ. ನಿಮಗೆ ಗೊತ್ತಿರ್ಬೋದು, ದಾರಿನಲ್ಲಿ ಸಿಗೋ ದುಡ್ಡು ಕೂಡ ಮನೆಗೆ ತೊಗೊಂಡೋಗ್ತಾ ಇರಲಿಲ್ಲ. ನಮ್ದಲ್ಲ. ಇವಾಗ ಬಿಡು, ಅದು ಏನು ಮಜಾ ಅಂದರೆ 100 ರೂಪಾಯಿ ಸಿಕ್ಕಿದ್ರೆ ಹೋಗ್ಲಿ ಬಿಡು, ಇದ್ರಲ್ಲಿ 10 ರೂಪಾಯಿ ಹುಂಡಿಗೆ ಹಾಕ್ಬಿಡ್ತೀನಿ, ಇನ್ನು 90 ರೂಪಾಯಿ ನಾನು ಯೂಸ್ ಮಾಡ್ತೀನಿ ಅಂತ. ಅಸ್ತೇಯ ಅಂದರೆ ಇದು ಏನಂದರೆ ಬೇರೆಯವ್ರ ವಸ್ತು ನಮ್ಮದಲ್ಲ ಅಷ್ಟೇ, ಅದನ್ನು ಫಾಲೋ ಮಾಡೋವಂಥದ್ದು, ಅದು ಅಸ್ತೇಯ. ಅಪರಿಗ್ರಹ ಅಂದರೆ ಕ್ರೋಢೀಕರಿಸೋದು ಅಂತ. ಅಂದರೆ ಅಕ್ಯುಮಿಲೇಷನ್ ಆಫ್ ದ ವೆಲ್ತ್ ಅಂತ ಹೇಳ್ತಾರೆ. ಅಂದರೆ ಆಸ್ತಿಯನ್ನು ಮಾಡೋದು. ಎಷ್ಟು ಆಸ್ತಿ ಮಾಡೋದು? ನೀವು ದಿನ ಟಿ ವಿ ನೋಡ್ತಾ ಇದ್ದೀರಾ, ಅದನ್ನೇನು ಹೇಳೋದು ಬೇಡ. ಓಕೆ, ಅದು ಒಂದು ಜನ್ರೇಷನ್ಗೆ ಸಾಕಾಗತ್ತಾ? ಅದು 10-15 ಜನ್ರೇಷನ್ ಆದರೂ ಇರುತ್ತೆ, ಅಷ್ಟು ಆಸ್ತಿಯನ್ನು ಮಾಡೋವಂಥದ್ದು. ಅಂದರೆ ಅಕ್ಯುಮಿಲೇಟ್, ಸುಮ್ಮನೆ ಬರ್ತಾ ಇದೆ ಅಂತ ನೋಡಿ ನೀವು ಅದನ್ನು ಕೂತ್ಕೊಂಡು ಕೌಂಟ್ ಮಾಡೋಕ್ಕಾಗತ್ತಾ? 700 ಕೋಟಿ, 800 ಕೋಟಿ, 1000 ಕೋಟಿ ಆಸ್ತಿ. ಇವಾಗ ರಾಜಕಾರಣಿಗಳು ನೋಡಿರ್ತೀರ ನೀವು, 1000 ಕೋಟಿ ಆಸ್ತಿ. ಒಬ್ಬ ರಾಜಕಾರಣಿ ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ ಅನಿಸುತ್ತೆ. ಕೇಳಿದ್ರಂತೆ ರಿಪೋರ್ಟರು, ಸರ್ ನೀವು ಎಷ್ಟು ಆಸ್ತಿ ಮಾಡಿರ್ಬೋದು ಸರ್ ಅಂತ. ನಾರ್ತ್ ಕರ್ನಾಟಕದ ರಾಜಕಾರಣಿ, ಹೆಸರು ಹೇಳಂಗಿಲ್ಲ. ಓಕೆ, ನೀವೇ ನೋಡ್ಕೊಳ್ಳಿ, ಸಿಗುತ್ತೆ. ಓಕೆ, ಎಷ್ಟು ನೀವು ಆಸ್ತಿ ಮಾಡಿರೋ? ಅವ್ರು ಹೇಳಿದ್ರಂತೆ ರಾಜಕಾರಣಿ, ನೀನು 1 ಬರೆದ್ಬಿಟ್ಟು 0 ಹಾಕ್ಕೊಂಡು ಹೋಗು, ಓಕೆನಾ? ನೀನು 0 ಮುಗಿಯುತ್ತೆ ಹೊರತು ನನ್ನ ಆಸ್ತಿ ಮುಗಿಯಲ್ಲ ಅಂದ್ರಂತೆ. ಅಷ್ಟು. ಇದನ್ನು ಪರಿಗ್ರಹ ಅಂತಾರೆ, ಅಂದರೆ ಕ್ರೋಢೀಕರಿಸೋದು. ಹಾಗೆ ಅದನ್ನು ನಾವೇನು ಅಪರಿಗ್ರಹ, ಎಷ್ಟು ಬೇಕೋ ಅಷ್ಟು. ಬಸವಣ್ಣವರು ಮತ್ತು ವಚನಕಾರರು ಮತ್ತು ಏನಂತಾರೆ ಅವ್ರಿಗೆ,
ಶರಣರು ಇವರೆಲ್ಲ ಮಾಡಿದ್ದದೆ. ಇವತ್ತಿಗೆ ನಂಗೆ ಬೇಕಾ ತಗೊಂಡೆ, ಆಯಿತು, ನಾಳೆಗೆ ಬೇರೆ, ಮುಗೀತು, ಸಿಗತ್ತೆ, ಆ ಥರ ಬದುಕಿದವರು. ಸೊ ಎಲ್ಲರಿಗೂ ಆಯ್ತು, ಅವಾಗ ಎಲ್ಲರಿಗೂ ಮೆಟೀರಿಯಲ್ ಇತ್ತು. ಇವಾಗ ಏನಾಗ್ತಾಯಿದೆ, ಆಸ್ತಿ ಎಲ್ಲ ಒಂದು ಕಡೆ ಕ್ರೋಢೀಕರಿಸ್ತಾ ಇದೆ, ಇನ್ನೊಂದು ಸೆಟ್ಟು ಏನೂ ಸಿಗ್ತಾಯಿಲ್ಲ ಅವ್ರಿಗೆ. ಸೊ ಅದು ಅಪರಿಗ್ರಹ ಅಂತ. ಮತ್ತು ಇನ್ನೊಂದು ಅಪರಿಗ್ರಹ ಏನು, ಜ್ಞಾನ. ಅದು ಕೂಡ ಅಕ್ಯುಮುಲೇಟ್ ಮಾಡಬಾರ್ದು. ಇವಾಗ ನನಗೆ ನಾನು ಬುಕ್ ಓದೋದು, ಎಲ್ಲ ಬುಕ್ ಓದ್ತೀನಿ, ಇರೋ ಬುಕ್ಕೆಲ್ಲ ಓದ್ತೀನಿ. ಆಮೇಲೆ ರಮ್ಯಾ ಮೇಡಮ್, ರಾಣಿ ಮೇಡಮ್ ಒಬ್ಬಂದು ಕೇಳಿದ್ರೆ, ಇಲ್ಲ ಮೇಡಮ್ ನಾನು ಹೇಳ್ಕೊಡಲ್ಲ, ಇದೆಲ್ಲ ನಂದು, ನಾನು ಓದಿದ್ದೀನಿ ಅದು, ನಾನು ಇಲ್ಲ ಹೇಳಲ್ಲ. ಜ್ಞಾನ ಕೂಡ ಪರಿಗ್ರಹ ಮಾಡಬಾರ್ದು, ಅದನ್ನು ಕೂಡ ಅಪರಿಗ್ರಹ, ಅದನ್ನು ಕೂಡ ಕೊಡ್ತಾ ಇರಬೇಕು. ಹೇಳ್ಕೊಡ್ತಾ ಇರಬೇಕು, ಹೇಳ್ಕೊಡ್ತಾ ಇರಬೇಕು, ಇಲ್ಲ ಅದು ಆಚೆ ಹೋಗ್ತಾ ಇರಬೇಕು. ನಾನು ಓದಿದ್ದು ಅದು ನಾನು ಯಾರಿಗೂ ಹೇಳ್ಕೊಡಲ್ಲ, ಯಾವತ್ತೂ ಮಾಡಬಾರ್ದು ಅದು. ಅದನ್ನೇ ಇಲ್ಲಿ ಹೇಳಿರೋದು ಅಪರಿಗ್ರಹ. ಆಮೇಲೆ ಬ್ರಹ್ಮಚರ್ಯ, ಇದು ಮೊನ್ನೆ ಮಾತಾಡ್ತಾ ಇದ್ವಿ ಲಲಿತಾ ಸಹಸ್ರನಾಮದಲ್ಲಿ. ಬ್ರಹ್ಮಚರ್ಯ ಅಂದ್ರೇನು, ಇದೊಂದು ಮಿಸ್ಅಂಡರ್ಸ್ಟುಡ್ ಕಾನ್ಸೆಪ್ಟು. ಯೂಶ್ವಲಿ ಯಾವಾಗಲೂ ಸುಮಾರು ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಏನು ಬ್ರಹ್ಮಚಾರಿ ಅಥವಾ ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೆ ಇರೋದು ಅಂತ ಯೂಶ್ವಲಿ ಡೈರೆಕ್ಟ್ ಪಟಕ್ ಅಂತ ಅಂದ್ಬಿಡ್ತಾರೆ, ಮದುವೆ ಆಗದೆ ಇರೋದು ಅಂತ. ಅಲ್ಲ, ಏನದು ವರ್ಡ್ ಮೀನಿಂಗ್ ತೊಗೊಳ್ಳಿ. ಯಾವತ್ತೂ ನಾನು ಹೇಳ್ತೀನಿ, ಸಂಸ್ಕೃತದಲ್ಲಿ ನೀವು ವರ್ಡ್ ಮೀನಿಂಗ್ ತೊಗೊಂಬಿಡಿ, ನಿಮಗೆ ಕರೆಕ್ಟ್ ಮೀನಿಂಗ್ ಸಿಕ್ಬಿಡುತ್ತೆ. ಸುಮ್ಮನೆ ಯಾರ್ಯಾರು ಹೇಳ್ತಾರೆ ಅಂತ ತಲೆನೇ ಕಟ್ಸ್ಕೊಬೇಡಿ. ವರ್ಡ್ ಮೀನಿಂಗ್ ಬ್ರಹ್ಮಚರ್ಯ, ಬ್ರಹ್ಮ ಆಚಾರ್ಯ ಅಥವಾ ಆಚಾರಿ ಅಂದರೆ ಬ್ರಹ್ಮನನ್ನು ಪೂಜಿಸುವವನು ಅಥವಾ ಫಾಲೋ ಮಾಡೋನು ಅಥವಾ ಆ ದಾರಿಯಲ್ಲಿ ನಡೆಯೋನು. ಬ್ರಹ್ಮ ಅಂದರೆ ಏನು, ಬ್ರಹ್ಮ ಅಂದರೆ ಬೃಹತ್, ದೊಡ್ಡದು. ಯಾವುದು ದೊಡ್ಡದು ಪ್ರಪಂಚದಲ್ಲಿ ದೊಡ್ಡದಾಗಿರೋದು ಸತ್ಯ, ಟ್ರೂತ್. ಅದೇ ದೊಡ್ಡದು, ಅದಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ. ಸತ್ಯ ಎಲ್ಲ ದೇವರುಗಳಿಗಿಂತ ದೊಡ್ಡದು ಕೊನೆಗೆ ಟ್ರೂತ್, ಸತ್ಯ. ಆ ಸತ್ಯನೇ ಬೃಹತ್, ಬ್ರಹ್ಮ. ಅದರ ದಾರಿಯಲ್ಲಿ ನಡೆಯುವವನು ಬ್ರಹ್ಮಚಾರಿ. ಓಕೆನಾ? ಅದಕ್ಕೆ ಒಂದು ಏನಂತಾರೆ, ಎಷ್ಟೊಂದು ಫಾಲೋ ಮಾಡಬೇಕು. ಅದರಲ್ಲಿ ಒಂದು ಈ ಮದುವೆ ಆಗದೆ ಸನ್ಯಾಸ ತಗೊಂಡು ಆ ಥರ ಮಾಡೋ ಅಂಥದ್ದು, ದಟ್ ಈಸ್ ಒನ್. ಓಕೆ, ಅದನ್ನು ಎಕ್ಸಾಕ್ಟ್ ಅದಲ್ಲ. ಕೃಷ್ಣ ಬ್ರಹ್ಮಚಾರಿ ಅಂತ ಇನ್ನೊಂದು ಯಾವಾಗಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದು ಕೃಷ್ಣ ಯಾಕೆ ಬ್ರಹ್ಮಚಾರಿ ಅಂತ. ಓಕೆ, ಸೊ ಅದು ಕೂಡ. ಸೊ ಬ್ರಹ್ಮಚಾರಿ ಅಂದರೆ ಇಷ್ಟು. ಓಕೆ, ನಾನು ಸುಮ್ಮನೆ ಏನೋ ಜನರು ಹಾಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟು ನಾನು ಮದುವೆ ಆಗಿಲ್ಲ, ನಾನು ಬ್ರಹ್ಮಚಾರಿ ಅಂದ್ಕೊಂಡು ಬಾಲ ಬ್ರಹ್ಮಚಾರಿ, ಬಾಲ ಅಂದರೆ ಈ ಬಾಲ ಬ್ರಹ್ಮಚಾರಿ ಅಲ್ಲ. ಸೊ ಆ ಥರ ಬ್ರಹ್ಮಚಾರಿ ಅಂದ್ಕೊಂಡು ಓಡಾಡೋದಲ್ಲ. ಬ್ರಹ್ಮಚಾರಿ ಅಂದರೆ ಸತ್ಯದ ದಾರಿಯಲ್ಲಿ ನಡೆಯೋನು ಅಂತ. ಬ್ರಹ್ಮಚಾರಿ ಅಂದರೆ ಅದೇ ಯಾವಾಗಲೂ. ಅದಕ್ಕೆ ಬ್ರಾಹ್ಮಣ ಅಂದರೆ ಬ್ರಹ್ಮತ್ವದಲ್ಲಿ ನಂಬಿಕೆ ಇಟ್ಟವನು. ಬ್ರಾಹ್ಮಣ ಅಂದರೆ ಜನವಾರ ಹಾಕ್ಕೊಂಡಿರೋನು ಬ್ರಾಹ್ಮಣ ಅಲ್ಲ. ನಾನು ನಿಮಗೆ ಐ ಥಿಂಕ್ ವಿವೇಕ ಚೂಡಾಮಣಿ ಶ್ಲೋಕ ಹೇಳಿದ್ದೀನಿ. ಜನ್ಮನಾ ಜಾಯತೆ ಜಂತು ಕರ್ಮಣಾ ಜಾಯತೆ ದ್ವಿಜಃ ಅಂತ. ಅಂದರೆ ಹುಟ್ಟಿದಾಗಿಂದ ಎಲ್ಲರೂ ಜಂತುಗಳೇ, ಎಲ್ಲರೂ ಒಂದೇ ಪ್ರಾಣಿಗಳೇ. ಕರ್ಮಣ ಜಾಯತೆ ದ್ವಿಜಃ ಅಂದರೆ ಅವನು ಮಾಡುವಂತಹ ಕೆಲಸದಿಂದ ಅವನು ಬೇರೆ ಬೇರೆ ವರ್ಣಕ್ಕೆ ಹೋಗ್ತಾನೆ ಅಂತ. ವರ್ಣವ್ಯವಸ್ಥೆ ಅಂದರೆ ನಿನ್ನ ಕ್ಯಾರೆಕ್ಟರ್ ಮೇಲೆ. ನಾಳೆ ನನ್ನ ಮಗಳು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲ್ಲೋ ಆರ್ಮಿಗೆ ಹೋಗಿ ಸೇರಿಕೊಂಡ್ಳು, ಅವಳು ಕ್ಷತ್ರಿಯ ಕೆಲಸ ಮಾಡ್ತಾಳೆ, ಅವಳು ಬ್ರಾಹ್ಮಣ ಆಗಲ್ಲ. ಜನವಾರ ನಾನು ಹಾಕ್ಕೊಂಡಿದ್ದ ತಕ್ಷಣ ನನ್ನ ಮಗ ಬ್ರಾಹ್ಮಣ ಆಗಬೇಕು ಅನ್ನೋದಿಲ್ಲ. ನನ್ನ ಮಗ ಯಾವುದೇ ಕಾರಣಕ್ಕೆ ಅಥವಾ ನನ್ನ ಮಗನೋ ಮಗಳೋ ಬ್ರಾಹ್ಮಣ ಆಗಬೇಕು ಅನ್ನೋದಿಲ್ಲ. ಅವರು ಮಾಡುವಂತಹ ಕೆಲಸದಿಂದ ಅವರು ಬ್ರಾಹ್ಮಣ ಆಗ್ತಾರೆ. ಸೊ ಯಾವ್ದು ಬೇಕಾದ್ರೂ ಆಗ್ಬೋದು. ಅದನ್ನೇ ಕೃಷ್ಣ ಅಲ್ವಾ ಹೇಳಿರೋದು, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಯೋಹೋ. ಅಂದರೆ ಅವರ ಗುಣ ಮತ್ತು ಕೆಲಸದಿಂದ ನಾನು ಅದನ್ನು ಡಿವೈಡ್ ಮಾಡಿದ್ದೀನಿ ಅಂತ ಹೇಳಿರೋದು. ಸೊ ಅದು ಬ್ರಹ್ಮಚರ್ಯ. ಬ್ರಾಹ್ಮಣ್ಯ ಅಂದರೆ ಅದು ಬ್ರಾಹ್ಮಣ್ಯ ಅಂದರೆ ಬ್ರಹ್ಮತ್ವದಲ್ಲಿ ನಂಬಿಕೆ ಇಟ್ಟಿರೋನು. ಏನು ಅವರು ಒಳ್ಳೆ ನೋಬಲ್ ಥಾಟ್ ಏನು ಅಂದರೆ, ಇಲ್ಲಿವರೆಗೂ ಅವರು ಯಾವುದೇ ರಿಸರ್ವೇಷನ್ ಅಪ್ಲೈ ಮಾಡಿಲ್ಲ. ಲೈಕ್ ದಟ್ ಹಿ ಹ್ಯಾಸ್ ಕಮ್. 60 ವರ್ಷ ಆಗಿದೆ, 65 ವರ್ಷ ಆಗಿದೆ, ಬಟ್ ಇಲ್ಲಿವರೆಗೂ ಯಾವುದೇ ರಿಸರ್ವೇಷನ್ ಅಪ್ಲೈ ಮಾಡದೆ ಬಂದಿದ್ದಾರೆ ಅವರು. ಸೊ ಅವರಲ್ಲಿ ಇರುತ್ತೆ, ಅವರು ಕೂಡ ಬ್ರಾಹ್ಮಣರೇ, ಅವ್ರೇನು ಬ್ರಾಹ್ಮಣ ಅಲ್ಲ ಅಂತಲ್ಲ, ಅವರು ಬ್ರಾಹ್ಮಣರೇ. ಬ್ರಹ್ಮತ್ವವನ್ನು ಯಾರು ಫಾಲೋ ಮಾಡ್ತಾರೋ ಎಲ್ಲರೂ ಕೂಡ ಬ್ರಾಹ್ಮಣರೇ. ಓಕೆ, ಆಮೇಲೆ ನೆಕ್ಸ್ಟು ಸೋಷಿಯಲ್ ಡಿಸಿಪ್ಲಿನ್ ಆಯಿತು, ಯಮ ಆಯಿತು. ಓಕೆನಾ? ಯಮ ಆದಮೇಲೆ ನೆಕ್ಸ್ಟು ನಿಯಮಗಳೇನೇನು? ನಿಯಮಗಳು ಅಂತ ಬಂದಾಗ ನಾನೇನು ಮಾಡಬೇಕು?
ಸಮಾಜದಲ್ಲಿ ಹಿಂಗಿರ್ತೀಯ ಕರೆಕ್ಟು, ಬಟ್ ನಿನಗೂ ಸ್ವಲ್ಪ ರೂಲ್ಸ್ಗಳಿದೆ ಅಲ್ವಾ, ಅದಕ್ಕೆ ಇದು ಕೊಡ್ತಾರೆ ಮತ್ತೆ. ಏನು? ಸತ್ಯ ಅಲ್ಲ ಸಾರಿ ಶೌಚ, ಓಕೆನಾ? ಶೌಚ, ಸಂತೋಷ, ಈಶ್ವರ ಪ್ರಣೀದಾನ, ಸ್ವಾಧ್ಯಾಯ, ತಪಸ್. ಈ 5 ನಿಯಮಗಳು. ಏನು? ಮೊದಲನೇದು ಶೌಚ. ಸೊ ಶೌಚ ಅಂದರೆ ಏನು ಅಂದರೆ ಕ್ಲೆನ್ಲಿನೆಸ್. ಒಂದು ಫಿಸಿಕಲ್ ಕ್ಲೆನ್ಲಿನೆಸ್, ಅದು ಬೇಸಿಕಲಿ ಇರಲೇಬೇಕು. ಇನ್ನೊಂದು ಮೆಂಟಲ್ ಕ್ಲೀನ್ಲಿನೆಸ್, ಮನಸ್ಸು ಕೂಡ ಶುದ್ಧವಾಗಿರ್ಬೇಕು ತಾನೆ. ಇಲ್ಲಿ ಬಂದು ಕೂತ್ಕೊಂಡು ಬೇರೆ ಏನೋ ಯೋಚನೆ ಮಾಡ್ತಾಯಿದ್ರೆ, ಯಾವುದೋ ಏನೋ ಅದು ಯಾವುದದು ಸೊಂಟದ ವಿಷಯ ಬೇಡಪ್ಪ ಶಿಷ್ಯ ಅಂತ ಯೋಚನೆ ಮಾಡ್ತಾಯಿದ್ರೆ ಎಲ್ಲಿ ಶೌಚ ಇರುತ್ತೆ? ಅದೇ ಮನಸ್ಸೆಲ್ಲ ಇರುತ್ತೆ, ಶೌಚ ಎಲ್ಲಿರುತ್ತಲ್ಲಿ? ಸೊ ಮನಸ್ಸು ಕಶ್ಮಲವಾಗಿರುತ್ತೆ ಕೂತ್ಕೊಂಡು. ಸೊ ಅದು ಶೌಚ. ಓಕೆ, ಶೌಚ ಅಂದರೆ ಒಂದು ಫಿಸಿಕಲ್ ಕ್ಲೀನ್ನೆಸ್ಸು, ಇನ್ನೊಂದು ಮೆಂಟಲ್ ಕ್ಲೀನ್ನೆಸ್ಸು, ಎರಡೂ ಇರಬೇಕು. ಆಮೇಲೆ ಸಂತೋಷ. ಮೇನ್ ಥಿಂಗು, ನೀವು ಇಲ್ಲಿ ಬರಬೇಕು ಅಂದರೆ ನೀವು ಸಂತೋಷವಾಗಿರಬೇಕು. ಹಂಗಿದ್ರೆ ಬರ್ತೀರಾ, ಇಲ್ಲಾಂದರೆ ಬರೋದಿಲ್ಲ. ಹೌದಾ? ಇವಾಗ ಇಮ್ಯಾಜಿನ್ ಮಾಡಿ, ಬಲವಂತವಾಗಿ ಯಾರೋ ನಿಮ್ಮ ಮಕ್ಳನ್ನ ಕರ್ಕೊಂಬಂದು ಕೂಡಿಸ್ತೀರಾ, ಸಂತೋಷವಾಗಿರ್ತಾರೆ ಅವರು? ಏನು ಮಾಡ್ತಾರೆ? ಒಂದು 5 ನಿಮಿಷ ಕೂತ್ಕೊತಾರೆ, ಇದು ಯಾವುದೋ ಸರ್ ಕತೆ ಹೊಡಿತಾ ಇದ್ದಾರೆ, ಅಮ್ಮ ಅಮ್ಮ ಇನ್ನೊಂದು ಎಷ್ಟೊತ್ತಮ್ಮ ಅಮ್ಮ ಅಮ್ಮ ಅಂತ ಶುರು ಮಾಡ್ತಾರೆ. ಹೌದಾ? ಸಂತೋಷ, ಫಸ್ಟ್ ಥಿಂಗ್ ಈಸ್ ಸಂತೋಷ ಇರಬೇಕು. ಇಂಟ್ರೆಸ್ಟ್ ಇದ್ದರೆ ಸಂತೋಷ ಇರುತ್ತೆ. ಸೊ ಆ ಸಂತೋಷ ಒಂದು ಬೇಸಿಕ್ ಬೇಕು. ಆಮೇಲೆ ಮೊನ್ನೆ ಲೇಖ ಕೇಳಿದ್ರು, ಲೇಖ ಫೋನ್ ಮಾಡಿದಾಗ ಮೊನ್ನೆ ಬಂದಾಗ ಒಂಚೂರು ಮುಂಚೆ ಬಂದರೆ ಅವಾಗ ಹೇಳಿದ್ರು, ಸರ್ ಯಾಕೋ ನನಗೆ ವಿವೇಕ ಚೂಡಮಣಿ ಇಷ್ಟ ಆಗ್ತಾಯಿಲ್ಲ ಸರ್, ನಾನು ಬರೀ ಲಲಿತಾ ಸಹಸ್ರನಾಮಕ್ಕೆ ಬರ್ತೀನಿ ಅಂದೆ. ಆಯಿತು ಬನ್ನಿ ಅಂದೆ. ನಾನು ಬಲವಂತವಾಗಿ ಹೇಳಿದರೆ ಬರೋರು, ಇಲ್ಲ ಮೇಡಮ್ ಬರಲೇಬೇಕು ವಿವೇಕ ಚೂಡಮಣಿ ಬಂದು ಕೂತ್ಕೊಳ್ಳಿ ಅಂದರೆ ಬಂದು ಕೂತ್ಕೊಂಡದೆ. ಅಯ್ಯೋ ಸರ್ ಹೇಳ್ಬಿಡ್ತಾರೆ, ನಮ್ಮ ಕಷ್ಟ ನಮಗೆ, ಅಲ್ಲಿ ಕಾಲಿದೆ ಇದು ಅಂತ ಸಂತೋಷ ಇರ್ತಾ ಇರಲಿಲ್ಲ. ಸೊ ಅದರಿಂದ ಆಯಿತು ಬನ್ನಿ, ಅದಕ್ಕೆ ಬನ್ನಿ ಅಂದೆ. ಯಾವಾಗ ಅವ್ರಿಗೆ ತಲೆಗೆ ಅನಿಸುತ್ತೋ ವಿವೇಕ ಚೂಡಾಮಣಿನೂ ಕಲಿಬೇಕಾಗಿತ್ತು ಸರ್ ಅಂತ, ಆವಾಗ ಜಾಯಿನ್ ಆಗಲಿ ಅಂದ್ಕೊಂಡು ಸುಮ್ಮನಾದೆ. ಓಕೆನಾ? ಹಾಗೆ. ಆಮೇಲೆ ಈಶ್ವರ ಪ್ರಣೀದಾನ. ಈಶ್ವರ ಪ್ರಣೀದಾನ ಅಂದರೆ ಸರೆಂಡರಿಂಗ್, ಅಂದರೆ ನಂಬಬೇಕು ಅಂತ. ಗುರುಗಳನ್ನು ಅಥವಾ ದೇವರನ್ನು, ಯಾರನ್ನೋ ಒಬ್ಬರನ್ನ ನಂಬಿ ಆ ಕೆಲಸವನ್ನು ಮಾಡಬೇಕು ಅಂತ ಸರೆಂಡರ್ ಆಗಬೇಕು ನೀವು. ಆಯ್ತಪ್ಪ ನೀನು ಹೇಳ್ತಾ ಇದೆಯಾ, ನಾನು ಕೇಳ್ತಾ ಇದ್ದೀನಿ, ಅಥವಾ ನನಗೆ ಈ ಜ್ಞಾನ ಈ ಬುಕ್ಕಿಂದ ಬರ್ತಾಯಿದೆ, ಹೌದು ಅದು ನಂಬ್ತಾ ಇದ್ದೀನಿ, ಅದು ನಂಬಬೇಕು. ಕೆಲವ್ರಿಗೆ ಏನು ಅಂದರೆ ಯಾವುದ್ರಲ್ಲೂ ನಂಬಿಕೆ ಇಲ್ಲ, ಹೇಳೋದು ಕೇಳ್ತಾರಾ, ನಂಬಲ್ಲ. ಓಕೆನಾ? ಆಯಿತು ಬುಕ್ಕಲ್ಲಿದೆ ನೋಡಿ ಅಂದರೆ ನಂಬ್ತಾರಾ, ಅದು ನಂಬಲ್ಲ. ಯಾರಿಗೂ ಗೊತ್ತು ಸರ್ ಯಾರು ಸೇರಿಸ್ಬಿಟ್ಟಿದ್ದಾರೋ ಬುಕ್ಕಲ್ಲಿ ಅಂತಾರೆ, ಇದೆಲ್ಲ ಇಲ್ಲ ಅಂತಾರೆ. ಮತ್ತು ಮಧ್ಯಾಹ್ನ ನಮ್ಮ ಇನ್ನೊಬ್ಬರು ಸ್ಟೂಡೆಂಟ್ ಬಂದಿದ್ದರು. ಆ ಡೌಟ್ ಏನು ಅಂದರೆ ಆ ಹುಡುಗಿಗೆ ಇದೆಲ್ಲ ಎಲ್ಲಿದೆ ಅಂತ. ಲಘು ಯೋಗ ವಾಸಿಷ್ಠ ಕನ್ಯಾಕುಮಾರಿಗೆ ಅಂತ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಇದೆಲ್ಲ ಎಲ್ಲಿದೆ ಸರ್? ಈ ಪ್ರಿಂಟ್ ಆಗಿದ್ದು ರೀಸೆಂಟಾಗಿ, ಬಟ್ ಇದು ಯಾರು ನಿಜವಾಗ್ಲೂ ವಸಿಷ್ಠ ಬರೆದಿದ್ದಾರೆ ಸರ್ ಅಂತ. ಅಲ್ಲಮ್ಮ ಅಲ್ಲಿ ಬರ್ತಿದ್ದಾರೆ, ವಸಿಷ್ಠ ಯೋಗ ವಾಸಿಷ್ಠ ಅಂತಲೇ ಬರೆದಿರೋದು, ಎಲ್ಲೋ ಇದೆ ಅದು. ಎಲ್ಲಿ ಇದು ಮೂಲ ಬರೆದಿರೋದೆಲ್ಲಿದೆ ಸರ್? ನಾನು ಹೇಳಿದೆ, ನೋಡು ಲೈಬ್ರರಿಗಳು ತುಂಬ ಇದೆ, ಪ್ರಪಂಚ ನೋಡಿಲ್ದಿರೋರು ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ನೀವು ಅದು ನಮ್ಮ ಮೇಲ್ಕೋಟೆಗೆ ಹೋದರೆ ದೊಡ್ಡ ಸಂಸ್ಕೃತ ಲೈಬ್ರರಿ ಇದೆ. ಈ ತಾಳೆಗರಿನಲ್ಲಿರುವಂಥದ್ದು ಎಲ್ಲ ಸಂಸ್ಕೃತ ಲೈಬ್ರರಿಗಳು ತುಂಬ ಇದೆ. ಅವ್ರ ಕೆಲಸ ಏನು ಅಂದರೆ ಮೇಜರು, ಐ ಥಿಂಕ್ 5 ವರ್ಷಕ್ಕೋ 10 ವರ್ಷಕ್ಕೋ ಅವ್ರ ಕೆಲಸ ಏನಿದೆ ಅಂದರೆ ಈ ಎಲ್ಲ ಸಂಸ್ಕೃತ ಗ್ರಂಥಗಳನ್ನು ಡಿಜಿಟೈಸೇಷನ್ ಮಾಡೋದೇ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ ಅವ್ರದ್ದು. ಮತ್ತು ನಮ್ಮ ಈ ಅಕ್ಷರಂ ಫೌಂಡೇಶನ್ ಅವ್ರದ್ದು ಎಲ್ಲ ಸಂಸ್ಕೃತದನ್ನು ಡಿಜಿಟೈಸೇಷನ್ ಮಾಡೋದೇ ಒಂದು ದೊಡ್ಡದು. ನೀನು ನೋಡಿಲ್ಲ ಅಂದರೆ ದಟ್ ಡಸ್ ನಾಟ್ ಮೀನ್ ದಟ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ನಾನು ನೋಡಿಲ್ಲ, ಅದು ತಾಳೆಗರಿ ನಾನು ಬರೆದಿರೋದು ನೋಡಿಲ್ಲ ಅಂದರೆ, ಎಷ್ಟೋ ವರ್ಷದ ಹಳೇದು ಸಂಗ್ರಹಿಸಿಟ್ಟಿರ್ತಾರೆ, ಅದು ನಾನು ನೋಡಿಲ್ಲ, ಅದು ಯಾರೂ ಬರದೇ ಇಲ್ಲ ಅಂದರೆ ಏನು ನಂಬಕ್ಕಾಗತ್ತೆ? ಸೊ ಆ ನಂಬಿಕೆ ಇರಬೇಕು. ಆ ನಂಬಿಕೆ ಇದ್ದರೆ ಈಶ್ವರ ಪ್ರಣೀದಾನ. ಸರೆಂಡರ್ ಆದರೆ ಶಾಸ್ತ್ರವಾಕ್ಯ, ಅದು ವಿವೇಕ ಚೂಡಾಮಣಿಯಲ್ಲಿ ಬರುತ್ತೆ, ಜ್ಞಾಪಕ ಇದೆಯಾ? ಇನ್ನು ಫಸ್ಟಲ್ಲಿ ಶಾಸ್ತ್ರವಾಕ್ಯ ಮತ್ತು ಗುರುವಾಕ್ಯ ನಂಬಬೇಕು. ನಂಬಿದ್ರೆ ಮುಂದಕ್ಕೆ ಹೋಗ್ಬೋದು, ಇಲ್ಲಾಂದ್ರೆ ನಂಬಕ್ಕಾಗಲ್ಲ, ಇಲ್ಲಾಂದ್ರೆ ಪ್ರಯೋಜನ ಇಲ್ಲ ಏನು. ಓಕೆನಾ? ಈಶ್ವರ ಪ್ರಣೀದಾನ. ಮುಂದನೇದು ಸ್ವಾಧ್ಯಾಯ. ಸೊ ಇಲ್ಲಿ ಇವಾಗ ಪ್ರಾಬ್ಲಮ್ ಆಗಿರೋದು ಈಗಿನ ಜನ್ರೇಷನು ಅಥವಾ ಈಗಿನ ಪ್ರಾಬ್ಲಮಲ್ಲಿ ಇದೆ. ಸ್ವಾಧ್ಯಾಯ ಇಸ್ ದ ಬೇಸಿಕ್ ಪ್ರಾಬ್ಲಮ್. ಏನು ಅಂದರೆ ಸೆಲ್ಫ್ ಸ್ಟಡಿ. ಬೇರೆ ಎಲ್ಲ ನಾವು ಅನಲೈಸ್ ಮಾಡ್ತೀವಿ, ಬೇರೆಯವ್ರನ್ನೆಲ್ಲ ನಾವು ಅನಲೈಸ್ ಮಾಡ್ತೀವಿ, ನಮ್ಮನ್ನು ನಾವು ಓದ್ಕೊತೀವ, ನಮ್ಮನ್ನು ನಾವು ನೋಡ್ಕೊತೀವ, ನಾವು ಮಾಡ್ತಾ ಇರೋ ತಪ್ಪನ್ನು ಅನಲೈಸ್ ಮಾಡ್ಕೊತೀವ, ಅಥವಾ ನಾವು ಮಾಡ್ತಾ ಇರೋ ಕೆಲಸವನ್ನು ನಾವು ಅನಲೈಸ್ ಮಾಡ್ತೀವ. ನಮಗೆ ಬರೋದೆಲ್ಲ ಕರೆಕ್ಟು, ಹೌದಾ? ಬೇರೆಯವ್ರು ಮಾಡೋದು ತಪ್ಪು.
ನೀವು ಟಿ ವಿಗಳು ನೋಡಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ, ಈ ಗುಣಗಳೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಬಿಗ್ ಬಾಸ್ ಬೆಸ್ಟು. ಓಕೆನಾ? ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಒಳಗಡೆ ಹೆಂಗಿರ್ತಾರೆ, ಆಚೆ ಕಡೆ ಬಂದಾಗ ಹೆಂಗೆ ಮಾತಾಡ್ತಾರೆ, ಎಲ್ಲ ಗಮನಿಸಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ಅವತಾರ ಅಂತ. ಹೌದಾ? ಯಾರೂ ಅಲ್ಲಿ ಸೆಲ್ಫ್ ಸ್ಟಡಿ ಇಲ್ಲೇ ಇಲ್ಲ. ಎಲ್ಲ ಇವನು ತಪ್ಪು ಅಂತ ನೋಡಿಸ್ತಾರೆ ಹೊರತು ನನ್ನಲ್ಲಿ ಏನು ಮಿಸ್ಟೇಕ್ಸ್ ಇದೆ ಅನ್ನೋದು ಹೇಳ್ಕೊಳ್ಳೋದೇ ಇಲ್ಲ. ಅದನ್ನೇ ಮತ್ತು ಮೆಜಾರಿಟಿ ರಜೋಗುಣ ಗಮನಿಸಿ. ಬಿಗ್ ಬಾಸ್ ಎಲ್ಲರೂ ರಜೋಗುಣದವರೇ, ಎಲ್ಲ ರಜೋಗುಣದವರು, ಎಲ್ಲರೂ ನಿಮ್ಗೆ ಅಂತರ್ಯ ಸಿಗೋದು. ಅಂದರೆ ರಜೋಗುಣ ಜಾಸ್ತಿ ಇರೋರು, ಸಾತ್ವಿಕ ಗುಣ ಕಮ್ಮಿ. ಓಕೆ? ಸೊ ಅದು ಸ್ವಾಧ್ಯಾಯ ಅಂದರೆ ಸೆಲ್ಫ್ ಸ್ಟಡಿ. ನನ್ನನ್ನು ನಾನು ಓದ್ಕೋಬೇಕು, ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು, ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ, ಏನು ಸಿರಿ ಮಾಡ್ತಾಯಿದ್ದೀನಿ ಗಮನಿಸ್ಕೋಬೇಕು. ಅದಾದಮೇಲೆ ಮುಂದಿಂದು ಕೊನೆಯದು ತಪಸ್. ಓಕೆ? ಕಲಿಯುವಂತಹ ಡಿಟರ್ಮಿನೇಷನ್ ಇರಬೇಕು. ಇವಾಗ ನೀವು ಸೋಮವಾರ ಅಥವಾ ಬುಧವಾರ ಕಲಿಬೇಕು ಅಂತ ಬಂದು ಕೂತ್ಕೊತಿರಲ್ಲ, ಅದೇ ತಪಸ್ಸು. ಇಲ್ಲ ಅಂದರೆ ಒಂದೊಂದು ಕಾರಣ ಕೊಡ್ತಾ ಇರ್ತೀವಿ. ಹೌದಾ? ನಾನೆಲ್ಲ ಮದುವೆ ಇದೆ, ಮುಂಜಿ ಇದೆ, ಇನ್ನೊಂದು ಯಾವುದೋ ಒಂದಿದೆ, ಅವ್ರು ಶ್ರೀಮಂತ ಇದೆ, ಇವ್ರದ್ದು ಗೃಹ ಪ್ರವೇಶ ಇದೆ, ಊರಿಗೆ ಹೋಗಬೇಕು ಅಲ್ವಾ? ಬರೀ ಇದೇ ಕಾರಣ ಕೊಡ್ತಾ ಇರ್ತೀವಿ. ಅಲ್ಲಿ ತಪಸ್ಸಿರಲ್ಲ. ಓಕೆ? ಅಂದರೆ ಯಾವಾಗಲೂ ಬೇಕಾದಾಗ ಒಂಚೂರು ಹೋಗೋಣ, ಕೇಳಿಸ್ಕೊಳ್ಳೋಣ ಮತ್ತು ಬರೋಣ. ಸೊ ಆ ತಪಸ್ಸು ಅನ್ನೋದಿರಲ್ಲ. ಸೊ ಈ ಸಾತ್ವಿಕ ಗುಣ ಜಾಸ್ತಿ ಇದ್ದು ತಮೋಗುಣ ಮತ್ತು ರಜೋಗುಣ ಕಮ್ಮಿ ಇದ್ದರೆ ಅವನಿಗೆ ಈ ಗುಣಗಳಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಆಮೇಲೆ ಇನ್ನೊಂದೇನು ಹೇಳ್ತಾರೆ? ದೈವಿ ಸಂಪತ್ತು ಅಂತ ಹೇಳ್ತಾರೆ. ಶ್ರದ್ಧೆ ಮತ್ತು ಭಕ್ತಿ, ಆಮೇಲೆ ದೈವಿ ಸಂಪತ್ತು. ಅಂದರೆ ದೈವಿ ಸಂಪತ್ತು ಅಂದರೆ ಏನು ಅಂದರೆ ಅದು ಮತ್ತೆ ನಿಮಗೆ ಭಗವದ್ಗೀತೆಯಲ್ಲಿ ಸಿಗ್ತಾ ಹೋಗುತ್ತೆ. ಏನು ಹೇಳ್ತಾರೆ ಅಂದರೆ ಭಯ ಇಲ್ಲದೆ ಇರೋದು ಅಂತ, ಅಂಜಿಕೆ ಇಲ್ಲದೆ ಇರೋದು ಅಂತ, ಯಾವುದಕ್ಕೂ ಕೂಡ ಭಯ ಪಡದೇ ಇರೋವಂಥದ್ದು ಅದರಲ್ಲಿಲ್ಲ. ದೈವಿ ಸಂಪತ್ತು ಅಂದರೆ ಭಗವದ್ಗೀತೆಯಲ್ಲಿ ಸಿಗುತ್ತೆ ನಿಮಗೆ. ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದೀನಿ, ಆ ಬುಕ್ಕಲ್ಲಿಲ್ಲ. ಓಕೆ? ಅಂಜಿಕೆ ಇಲ್ಲದೆ ಇರೋದು ಮತ್ತು ಅಂತಃಕರಣ ಶುದ್ಧಿ. ಅದೇ ಶೌಚ ಇದೆಲ್ಲ ಆ್ಯಕ್ಚುಲಿ ಸ್ವಲ್ಪ ಹಂಗೆ ಓವರ್ಲ್ಯಾಪ್ ಆಗುತ್ತೆ. ಅಂತಃಕರಣ ಶುದ್ಧಿ ಅಂದರೆ ಮನಸ್ಸು ಶುದ್ಧವಾಗಿರಬೇಕು. ಆಮೇಲೆ ಇಂದ್ರಿಯ ನಿಗ್ರಹ ಇರಬೇಕು, ಮತ್ತು ಯಜ್ಞ ಮಾಡುವಂತೆ ಇರಬೇಕು, ವೇದಾಧ್ಯಯನ ಮಾಡಬೇಕು, ಓದಬೇಕು, ಮತ್ತು ತಪಸ್ಸಿರಬೇಕು, ಮತ್ತು ಸರಳತೆ ಇರಬೇಕು. ಸಿಂಪಲ್ಲಾಗಿರಬೇಕು. ನಾವು ಮಾಡ್ತೀವಿ ಅಂತ ತಲೆ ಎತ್ಕೊಂಡು ಹಿಂಗೆ ಓಡಾಡ್ತಾ ಇದ್ದರೆ ಅದು ದೈವಿ ಸಂಪತ್ತಲ್ಲ. ಸೊ ಆಮೇಲೆ ಇನ್ನೊಂದು ದೈವಿ ಸಂಪತ್ತು ಇನ್ನೊಂದು ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ಅಹಿಂಸೆ, ಸತ್ಯಸಂಧತೆ, ಕೋಪವನ್ನು ತಡೆಯೋದು, ಮತ್ತು ತ್ಯಾಗನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಾತ್ವಿಕ ಗುಣವನ್ನು ನೀವು ಫಾಲೋ ಮಾಡಬೇಕಾದ್ರೆ ಹೆಚ್ಚಾಗಿ ನೀವು ತ್ಯಾಗವನ್ನು ಕಲ್ತ್ಕೋಬೇಕು. ತ್ಯಾಗವನ್ನು ಕಲಿಲಿಲ್ಲ ಅಂದರೆ ಸಾತ್ವಿಕ ಗುಣ ಬರೋದು ತುಂಬ ಕಷ್ಟ. ತ್ಯಾಗವನ್ನು ಕಲಿಬೇಕು. ಆಮೇಲೆ ಮನೋನಿಗ್ರಹ ಇರಬೇಕು. ಆಮೇಲೆ ಚಾಡಿಗೆ ಹೇಳದೇ ಇರೋದು, ಇನ್ನೊಬ್ಬರ ಬಗ್ಗೆ ಅದೇ ಇನ್ನೊಬ್ರು ಅವ್ರಿಂಗೆ ಅವ್ರಂಗೆ ಅದು ಹೇಳದೇ ಇರೋದು. ಆಮೇಲೆ ಪ್ರಾಣಿಗಳಲ್ಲಿ ದಯೆ ಇರಬೇಕು. ಪ್ರಾಣಿಗಳಲ್ಲಿ ದಯೆ ಅಂದಾಗ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅದು ಫೀಲ್ ಇರಬೇಕು. ಅದು ಒಂದು ಪ್ರಾಣಿ ಜೀವ, ಅದು ನಂತರನೇ ಒಂದು ಆತ್ಮ ಅನ್ನೋದು ಫೀಲ್ ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಾನು ಮೊನ್ನೆ ಲಾಸ್ಟ್ ಕ್ಲಾಸಲ್ಲೇ ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ನಮ್ಮ ಮನೆ ಎದುರುಗಡೆ ನಮ್ಮ ಮಾವನ ಮನೆ ಇದೆ. ಪುಟಾಣಿ ಬೆಕ್ಕು ಮರಿ ಹಾಕಿತ್ತು. ಪುಟಾಣಿ ಮರಿ ಇಷ್ಟೇ ನಡೆಯೋಕ್ಕೆ ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ಅದೇನು ಮಾಡ್ತಿತ್ತು ನಿಮ್ಗೆ ಗೊತ್ತಲ್ಲ, ಬೆಕ್ಕು 7 ಕಡೆ ಜಾಗ ಚೇಂಜ್ ಮಾಡುತ್ತೆ. ಹೌದಾ? ಅದು ನಮ್ಮ ಮರಿನ ಒಂದು ಕಡೆ ಇಡಲ್ಲ. ಅದು ಒಂದೊಂದು ಕಡೆ ಅದು ಜಾಗ ನೋಡ್ಕೊಂಬಂದು ಚೇಂಜ್ ಮಾಡುತ್ತೆ. ನಾವು ಹೊರಗಡೆ ಬಿಟ್ಟಿದ್ವಿ, ಅದು ಓಡಾಡ್ಕೊಂಡಿತ್ತು. ಹೊರಗಡೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಅದು ತುಂಬ ತರಲೆ ಮಾಡುತ್ತೆ, ಇಲ್ಲ ಸಂದೇಲಿ ಕೂತ್ಕೊಳ್ಳುತ್ತೆ ಅಂತ. ಸೊ ಹೊರಗಡೆ ನಮ್ಮ ಕಾಂಪೌಂಡಲ್ಲೇ ಓಡಾಡ್ಕೊಂಡಿತ್ತು. ಅದು ಯಾವತ್ತೂ ಹೋಗಿ ಅವ್ರ ಮನೆ ಕಾಂಪೌಂಡಲ್ಲಿ ಇಡ್ತು ಮೇಲ್ಗಡೆ. ಅವ್ರಿಗೆ ಬೆಕ್ಕಿಷ್ಟ ಇಲ್ವಂತೆ. ಬೆಕ್ಕಿಷ್ಟ ಇಲ್ಲ. ಅದಿನ್ನೂ ಪುಟಾಣಿದು, ಒಂದು 3-4 ದಿವಸದ್ದು ಮರಿ, ಇನ್ನೂ ನಿಧಾನಕ್ಕೆ ಓಡಾಡೋ ಅಂಥದ್ದು. ಆಮೇಲೆ ಅದನ್ನು ಮುಟ್ಟಕ್ಕಾಗಲ್ಲ ನಮಗೆ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬನ್ನ ಕರೆಸಿ ಅವನಿಗೆ 100 ರೂಪಾಯಿ ಕೊಟ್ಟು ಈ ಬೆಕ್ಕನ್ನು ಮರಿನ ತೊಗೊಂಡೋಗಿ ನೀನು ಅಲ್ಲೆಲ್ಲರೂ ಹಾಕ್ಬಿಡು, ಅದು ಮಿಯೋ ಅನ್ನತ್ತೆ, ರಾತ್ರಿ ನಿದ್ದೆ ಬರೋಲ್ಲ ನಮಗೆ, ಅದಕ್ಕೆ ತೊಗೊಂಡೋಗಿ ಅಲ್ಲಿ ಮುಂದೆ ಅಲ್ಲಿ ರೋಡ್ ಎಂಡಲ್ಲಿ ಕಸ ಎಸಿತಾರೆ, ಅಲ್ಲಿ ಬಿಟ್ಬಿಡು ಅಂತ ಹೋಗಿ ಅಲ್ಲಿ ಬಿಟ್ಬಿಟ್ರು. ಅದೇನಾಯಿತು ಅಂದರೆ ಅಲ್ಲಿರೋ ಹೆಗ್ಣಗಳೆಲ್ಲ ಕಚ್ಕೊಂಡು ತಿಂದು ಸಾಯಿಸ್ಬಿಡ್ತು. ಎಲ್ಲಿ ಬಂತು? ನಾನು ನನಗೆ ಹೇಳಿದ್ಲು ನಾವು ವೈಫು ಈ ಥರ ಆಯಿತು ಅಂತ ಹೇಳೋಣ. ಮನುಷ್ಯ ಹೆಂಗಾಗೋಗ್ಬಿಟ್ಟಿದ್ದಾನೆ ಅಂದರೆ ಪ್ರಪಂಚದಲ್ಲಿ ನಾನೊಬ್ಬನೇ ಇರಬೇಕು, ಇನ್ಯಾರೂ ಇರಬಾರ್ದು ಅನ್ನೋ ಫೀಲ್ ಬಂದುಬಿಟ್ಟಿದೆ. ಆಗ ಆ ಲೆವೆಲ್ಗೆ ದಯೆ ಇನ್ನೆಲ್ಲಿ ಬರಬೇಕು? ಅದನ್ನೇ ಭಗವದ್ಗೀತೆ ಯಾಕೆ ಓದಬೇಕು?
ಹೌದು ಹೌದು. ಮತ್ತು ಇನ್ನೊಂದು ಮಜಾ ಏನು ಅಂದರೆ ಅವರು ಟೀಚರಾಗಿ ರಿಟೈರ್ಡ್ ಆಗಿರೋರು ಹಾಗೆ. ಸಜ್ಜೆ ಮೇಲೆ ಬರಿ ಹಾಕ್ಬಿಟ್ಟಿದ್ದು ನಾವು ಹೋದಾಗ ಏನು ಮಾಡೋದು, ಆಮೇಲೆ ಅಲ್ಲೇ ಒಂದು ಬಟ್ಟೆ ಗಿಟ್ಟೆ ಹಾಕಿ ತಗೊಂಡಿದ್ದೆಲ್ಲ ಅಲ್ಲೇ ಇಟ್ಟು ಆಮೇಲೆ ಅದು. ನಾನು ಇಲ್ಲಿ ನಮ್ಮ ಆತ್ಮಸಂಧಾನ ಶಿಬಿರಕ್ಕೆ ಹೋದಾಗ ಆ ಮರಿನ ತೊಗೊಂಬಂದ್ಬಿಟ್ಟು ನಮ್ಮನೆ ಮೇಲ್ಗಡೆ ರೂಮ್ ಮೇಲೆ ಸಜ್ಜೆ ಮೇಲೆ ಇಟ್ಬಿಟ್ಟಿತ್ತು. ನಾನೇನು ಮಾಡಿದೆ ಅಂದರೆ 3 ಮರಿ ಪುಟಾಣಿ ಮರಿಗಳು ಅದನ್ನು ನಿಧಾನಕ್ಕೆ ಅದೆಲ್ಲ ಕ್ಲಿಯರ್ ಮಾಡಿ ತೊಗೊಂಬಂದು ಆಚೆ ಅಂದರೆ ನಮ್ಮ ಕಾಂಪೌಂಡ್ ಒಳಗಡೆ ಒಂದು ಬಾಕ್ಸ್ ಇಟ್ಟು ಆಚೆ ಇಟ್ಟು ಅದ್ರ ಅಮ್ಮ ಬಂತು, ಅದ್ರ ಅಮ್ಮಂಗೆ ನೋಡಿಸ್ಬಿಟ್ಟು ಅದ್ರ ಪಡೆದು ಆಮೇಲೆ ಏನೋ ಒಂದು ಮಾಡ್ಬೋದಾಗಿತ್ತು. ಅಂದರೆ ಮನಸ್ಸು ಎಷ್ಟು ಕಲ್ಲಾಗಿ ಹೋಗ್ಬಿಟ್ಟಿದೆ ಅಂದರೆ ಗೊತ್ತಿರುತ್ತೆ ಅಲ್ಲಿ ಹೆಗಣ ಇರುತ್ತೆ, ತಿಂತವೆ, ಅಥವಾ ನಾಯಿಗಳು ಕಾಯ್ತಾ ಇರ್ತವೆ ಬೇಕು ಇದಕ್ಕೆ ತಗೊಂಡಾಗ ಅಲ್ಲಿ ಬಿಟ್ಬಿಟ್ರೆ ಪಾಪ ಈ ದಯೆ ಎಲ್ಲಿ ಬರಬೇಕು. ಆಮೇಲೆ ನಾವು ಮೊನ್ನೆ ಯಾರೋ ಒಬ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಫುಡ್ ಕೆನಾಟ್ ಗೋ ಇನ್ಸೈಡ್ ಹೋಗ್ತಾ ಇಲ್ಲ, ಇಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ ಇಷ್ಟು ಒಳಗಡೆ, ಇದು ಬ್ಲಾಕ್ ಆಗೋಗಿದೆ, ಕ್ಯಾನ್ಸರ್ ಸ್ಪ್ರೆಡ್ ಆಗಿ ಬ್ಲಾಕ್ ಆಗಿಬಿಟ್ಟಿದೆ. ಅಯ್ಯೋ ನಾವು ಏನು ತಪ್ಪು ಮಾಡಿದ್ವಿ ಅಂತ ನಮ್ಗೆ ಹಿಂಗಾಗೋಯ್ತು ಅಂತಾರೆ. ಮತ್ತು ನಮ್ಮಂಥ ಒಳ್ಳೆಯವ್ರು ಯಾರಿದ್ದಾರೆ ಪ್ರಪಂಚದಲ್ಲಿ ಅಂತಾರೆ. ಆಮೇಲೆ ಅದಕ್ಕೆ ನಮಗೊಬ್ರು ತಕ್ಷಣ ಅಂದರೆ ಇದು ನಗಬೇಕು ಅಂತಲ್ಲ, ಅವರು ಹೇಳಿದಂಗಿತ್ತು. ಆ ಒಬ್ಬರು ಯಾರೋ ರಾಮಕೃಷ್ಣಾಶ್ರಮ ಸ್ವಾಮೀಜಿ ನಂಗೆ ಹೇಳಿದ ಜ್ಞಾಪಕ ಆಯಿತು, ನೀನನ್ನು ಒಳ್ಳೆಯವರು ಅಂತ ಯಾರು ಹೇಳಿದ್ರು ಅಂತ. ಒಂದೇ ಒಂದು ಮಾತು ಕೇಳಿದ್ರು ಅವತ್ತು, ಜ್ಞಾಪಕ ಇದೆ ನನಗಿನ್ನು, ನೀನನ್ನು ಒಳ್ಳೆಯವರು ಅಂತ ಯಾರು ಹೇಳಿದ್ದು? ನಾವೇ ಅನ್ಕೊಂಬಿಡೋದು. ಅದೇ ಹೇಳಿದ್ದು, ಅಯ್ಯೋ ನಾವು ಮಾಡಿರೋಷ್ಟು ಕೆಲಸ ಮಾಡಿಲ್ಲ, ಅದು ಮಾಡಿಲ್ಲ, ನೀನು ಒಳ್ಳೆಯವರು ಅಂತ ಯಾರು ಹೇಳಿದ್ದ? ಅದನ್ನು ಅವರು ಸ್ವಾಮೀಜಿಗಳು ಕೇಳಿದ್ರು. ಅವಾಗ ನನಗೆ ಪಟ್ಟಂತ ಕೆನ್ನೆ ಹೊಡೆದಂಗೆ ಆಗಿತ್ತು. ಹೌದು, ಕರೆಕ್ಟ್ ಅಲ್ವಾ, ನಮ್ಮನ್ನು ಒಳ್ಳೆಯವರು ಅಂತ ಯಾರು ಹೇಳಿದ್ದು? ನಾನೇ ಅನ್ಕೊಂಬಿಟ್ರೆ ನಾನು ಒಳ್ಳೆಯವನು ಅಂತ. ಈ ಥರದ್ದೆಲ್ಲ ಮಾಡಿರ್ತೀವಿ, ನಮಗೆ ಗೊತ್ತಿಲ್ಲದೆ ನೋಡಿ ಅಪ್ರಾಣಿ ಹೋಯ್ತಾ, ನಾಳೆ ನಮಗೇನಾದರೂ ಹಾಸ್ಪಿಟ್ಲಲ್ಲಿದ್ದಾಗ ಅಯ್ಯೋ ನಾವೇನು ಪಾಪ ಮಾಡಿದ್ವಿ ಅಂತ ಹಾಸ್ಪಿಟ್ಲಿಗೆ ಬಂದ್ಬಿಟ್ವಿ ಅಂದರೆ ಪಾಪ ಮಾಡಿರ್ತೀವಿ, ಗೊತ್ತಿರಲ್ಲ ನಮಗದು, ಅಜ್ಞಾನದಲ್ಲಿರ್ತೀವಿ. ಸೊ ಹಾಗೆ ಅದು ಏನೋ ಪ್ರಾಣಿಗಳಲ್ಲಿ ದಯೆ. ಸರಿ, ಜಿರಳೆನೆಲ್ಲ ಸಾಯಿಸ್ತೀವಲ್ಲ, ಅದಕ್ಕೆ ಮೇಡಮ್ ನೀವು ಯಾವ ಹೌದು ಇಲ್ಲ ಮೇಡಮ್, ಎಕ್ಸಂಪ್ಷನ್ ಇಲ್ಲ, ಎಕ್ಸಂಪ್ಷನ್ ಇಲ್ಲ, ಹಂಗಲ್ಲ ಎಕ್ಸಂಪ್ಷನ್ ಇಲ್ಲ. ಏನು ಅಂದರೆ ಏನಂತಾರೆ, ಅದರ ಪಾಪ ನಿಮಗೆ ಅದರದ್ದು ಎಫೆಕ್ಟ್ ಕಮ್ಮಿ ಇರುತ್ತೆ. ಇವಾಗ ಸೊಳ್ಳೆನ ಸಾಯಿಸದೆ ಇರೋಕ್ಕಾಗತ್ತಾ? ಯಾರೋ ಒಬ್ಬರು ದಲೈ ಲಾಮಾನ್ ಕೇಳಿದ್ರಂತೆ, ನೀವು ಅಹಿಂಸಾ ಅಂತ ನೀವು ಇದು ಮಾಡ್ತಿರಲ್ಲ, ಪ್ರಚಾರ ಮಾಡ್ತಿರಲ್ಲ, ರಿಪೋರ್ಟರ್ ಯಾರೋ, ನಿಮಗೆ ಸೊಳ್ಳೆ ಕಚ್ಚಿದ್ರೆ ಏನು ಮಾಡ್ತೀರಾ ಅಂದ್ರಂತೆ, ಸಾಯಿಸ್ಬಿಡ್ತೀರಾ ಅಂತ. ಅವ್ರು ಹೇಳಿದ್ರಂತೆ, ಇಲ್ಲ ಸೊಳ್ಳೆ ಕಚ್ಚಿದ್ರೆ ಹೇಳ್ತೀನಿ, ಅದಕ್ಕೆ ನೋಡಪ್ಪ ಕಚ್ಚಬೇಡ ಅಂತ ಹೇಳ್ತೀನಿ, ಆಮೇಲೆ 2ನೇ ಸಲ ಹೇಳ್ತೀನಿ ಕಚ್ಚಬೇಡ ಅಂತ ಹೇಳ್ತೀನಿ, ಮತ್ತೆ ಕಚ್ಚಿದ್ರೆ ಸಾಯಿಸ್ತೀನಿ, ಹೊಡೆದು ಸಾಯಿಸ್ತೀನಿ ಅಂದರು. ಸೊಳ್ಳೆ ಬರೋ ತರ ನಾವು ಇಟ್ಕೊಂಡ್ರೆ ಬಂದು ಕಚ್ಚೋದು, ಅದು ಬರ್ದೇ ಇರೋ ತರ ನಾವು ಮಾಡ್ಕೊಂಡ್ರೆ ಬಂದು ಕಚ್ಚುತ್ತೆ. ಇವಾಗ ಅದಕ್ಕೆ ಸೊಳ್ಳೆನ ಯಾವ್ದು ಅಟ್ರಾಕ್ಟ್ ಮಾಡುತ್ತೆ? ಸ್ವಲ್ಪ ಗಲೀಜು ಅಂತದಿದ್ದ ಕಡೆನೇ ಮಾಯಿಶ್ಚರ್ ಅಟ್ರಾಕ್ಟ್ ಮಾಡೋದು. ನಾವು ಅದರಿಂದ ಏನಂದ್ರೆ ಒಳ್ಳೆ ಸುಗಂಧವಾಗಿ ಇಟ್ಕೊಂಡ್ರೆ ಬರುತ್ತೆ, ಅದು ಮಾಡಬಹುದು. ಇನ್ನೊಂದೇನು ಅಂದರೆ, ಇದಕ್ಕೋಸ್ಕರನೇ ನಾವು ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಕ್ಷಮಾಪಣೆಯನ್ನು ಕೇಳ್ತೇವೆ. ಯಾಕೆಂದರೆ ಯಾವ್ಯಾವ ಟೈಮಲ್ಲಿ ಏನು ಮಾಡಿರ್ತೀವೋ ನಮ್ಗೆ ಗೊತ್ತಿಲ್ಲ. ನೀವು ಸಾಯಿಸಿರೋ ಸೊಳ್ಳೆ ಗರ್ಭಿಣಿ ಆಗಿರ್ಬೋದು, ನೀವು ತುಳಿಯೋಂಥ ಇರುವೆ ಗರ್ಭಿಣಿ ಆಗಿರ್ಬೋದು. ಏನು ಮೇಡಮ್, ಈಗ ನಾವು ಗೋವುಗಳಿಗೆಲ್ಲನೂ ಹುಲ್ಲು ತಿನ್ಸೋದು, ಆ ಥರ ಅದಕ್ಕೆಲ್ಲ ಫುಡ್ ಕೊಡೋದು, ಆಮೇಲೆ ಇರುವೆಗಳೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಸಕ್ಕರೆ ಹೋಗಿ ಹಾಕೋದು, ಆ ಥರ ಎಲ್ಲ ಮಾಡ್ತಾ ಇದ್ರೆ ಇದೆಲ್ಲ ಹೌದು. ಆ ಪಾಪಗಳಂತೂ ಇದ್ದೇ ಇರುತ್ತೆ. ಅದರ ಇಂಟೆನ್ಸಿಟಿ ಕಮ್ಮಿ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಕಮ್ಮಿ ಮಾಡ್ಕೊಳ್ಬೇಕು. ಬಟ್ ಯಾಕೆ ಅಂದರೆ, ನಾನು ಅದನ್ನು ಡಿಸ್ಟರ್ಬ್ ಮಾಡದೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ನಮ್ಮ ಇವರು ರಾಮಕೃಷ್ಣ ದಿನೋರು ಸ್ವಾಮೀಜಿಗಳು ಹೇಳ್ತಾರೆ, ಡೆವಲಪ್ಮೆಂಟ್ ಅಂತ ಅಂದರೆ, ಇನ್ನೊಂದು ಕಡೆ ಡಿಸ್ಟ್ರಕ್ಷನ್. ಇವಾಗ ನನಗೆ ಬನ್ನರ್ಘಟ್ಟ ಡೆವಲಪ್ ಆಗಬೇಕು ಅಂತ ಆಸೆ,
ಓಕೆನಾ? ನಾನು ಇಲ್ಲಿಂದ ನೋಡ್ತೀನಿ ಬನ್ನರ್ಘಟ್ಟ, ಓ ದೊಡ್ಡ ದೊಡ್ಡ ಮರಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಏರ್ಪೋರ್ಟು, ಏನೇನೋ ಆಗ್ತಾ ಇದೆ ಅಂತ ನನಗೆ ಆಸೆ. ಬಟ್ ಅಲ್ಲಿರೋರಿಗೆ ಅದು ಡಿಸ್ಟ್ರಕ್ಷನ್. ಅವ್ರಿಗೆ ಅಲ್ಲಿಂದ ನೋಡೋರಿಗೆ ನಮ್ಮದು ಡಿಸ್ಟ್ರಕ್ಷನ್ನು. ಓಕೆ, ಇಟ್ ಈಸ್ ನಾಟ್ ಡೆವಲಪ್ಮೆಂಟ್. ಸೊ ಎಲ್ಲನೂ ಆಗಲೇಬೇಕು. ಯಾಕೆಂದರೆ ಒಬ್ಬರು ಬದುಕಬೇಕು ಅಂದರೆ ಇನ್ನೊಂದು ಕಡೆಯಿಂದ ಅದು ಏನೋ ಒಂದು ಕಮ್ಮಿ ಆಗಲೇಬೇಕು. ಸಾಧ್ಯ ಇಲ್ಲ ಹಂಗೆ ಬದುಕೋಕ್ಕೆ. ಬಟ್ ಅದಕ್ಕೆ ನಾವು ಪಾಪ ಪರಿಹಾರಗಳನ್ನು ಕೆಲವು ಮಾಡ್ಕೋಬೇಕು. ಪ್ರತಿ ಪೂಜೆಯಲ್ಲಿ ನೀವು ಗಮನಿಸಿ, ಕೆಲವು ಈ ತೊಂದರೆಗಳು ಮಾಡಿರ್ತೀವಿ ಅನ್ನೋದಕ್ಕೆ ಕ್ಷಮಾಪಣೆಗಳಿದೆ, ಮಾಡಬಾರ್ದು ಅಂತ. ಓಕೆ, ಸೊ ಅದು. ಆಮೇಲೆ ಮತ್ತು ನಾಚಿಕೆ ಮತ್ತು ಪಾಪ ಕಾರ್ಯಗಳಲ್ಲಿ ನಾಚಿಕೆ ಇರಬೇಕು ಅಂತ ನಾನು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರ್ತೀನಿ. ನೋಡಪ್ಪ, ನೀವು ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಅನಿಸಿದ್ರೆ ಯಾರಿಗೂ ಹೇಳಬೇಡಿ, ಆರಾಮಾಗಿ ಹೋಗಿ ಮಾಡಿ ಅಂತ. ಅದೇ ಏನಾದ್ರು ಕೆಟ್ಟ ಕೆಲಸ ಮಾಡ್ತೀನಿ ಅಂದರೆ 10 ಜನಕ್ಕೆ ಹೇಳ್ಬಿಟ್ಟು ಮಾಡಿ ಅಂತೀನಿ. ಸೊ ಅವಾಗ ನಾಚಿಕೆ ಬರುತ್ತಲ್ಲ ಹೇಳಿದಾಗ, ಸೊ ಸರಿ ಹೋಗುತ್ತೆ. ಸೊ ಪಾಪ ಕಾರ್ಯ ಯಾವುದೇ ಒಂದು ಮಾಡಬೇಕಾದ್ರೆ ಅಲ್ಲಿ ನಾಚಿಕೆ ಇರಬಾರ್ದು. ಓಕೆ, ನಾಚಿಕೆ ಇರಬೇಕು. ಆಮೇಲೆ ಆಮೇಲೆ ಅದು ಇಲ್ಲೀಗಲ್, ಅದೇನೋ ಹೇಳ್ತಿರಲ್ಲ ಸರ್, ಇಲ್ಲೀಗಲ್ ಆಗ್ತಿದೆ ಅಂತ ಆ ಥರ ಆಗಿದೆ ಇವಾಗ ಆಗಿದೆ. ಇವಾಗ ಮೊದಲೆಲ್ಲ ಲಂಚ ತೊಗೋಬಾರ್ದು ಅಂತ. ನೀವು RTO ಯಾವುದಕ್ಕೋ ಹೋದರೆ ಲಂಚ ಕೊಡೋಂಗಿಲ್ಲ, ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ, ಯಾರಾದರೂ ಲಂಚ ಕೇಳಿದ್ರೆ ಈ ನಂಬರ್ಗೆ ಫೋನ್ ಮಾಡಿ ಅದು ಅಂತ. ಇವಾಗ ಅದೇನು ಮಾಡಿಬಿಟ್ಟಿದ್ದಾರೆ ಅಂದರೆ ಇವ್ರಿಗೆ ಒಪ್ಪಿಸ್ಬಿಟ್ಟಿದ್ದಾರೆ, ಏಜೆಂಟ್ಗಳಿಗೆ ಅಥವಾ ಏಜೆನ್ಸಿಗೆ ಒಪ್ಪಿಸ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲೇ ತೊಗೋಬೇಕಾದ್ರೆ 8,000 ರೂಪಾಯಿ ತೊಗೊಂಡ್ಬಿಡ್ತಾರೆ, ಅದರಲ್ಲಿ 6,000 ರೂಪಾಯಿ ಲಂಚ ಹೋಗುತ್ತೆ, ಅದು ಈವ್ನಿಂಗ್ ಹೋಗುತ್ತೆ. ಇಲ್ಲೀಗಲ್ಲೇ ಲೀಗಲ್ ಆಗೋಗಿದೆ, ಮುಗಿದೋಯ್ತು ಅಷ್ಟೇ. ಇವಾಗ ನಾವು ಯಡಿಯೂರಪ್ಪ ಅವರಿದ್ದಾಗ ಅಕ್ರಮ ಸಕ್ರಮ ಅಂತ ಮಾಡ್ಕೊಳ್ಳಿ, ಅದೇ ತಾನೇ ಅದು. ಲೀಗಲ್ ಮಾಡ್ಕೊಂಬಿಡೋದು, ಅಕ್ರಮ ಸಕ್ರಮ ಅಷ್ಟೇ ಇದು. ಆಮೇಲೆ ಚಿತ್ತ ಚಾಂಚಲ್ಯವಿಲ್ಲದಿರುವುದು ಅಂತ. ಚಿತ್ತ ಚಾಂಚಲ್ಯ ಅಂದರೆ ಮನಸ್ಸಿನ ನೆನ್ನೆ ಮಾತಾಡಿದ್ರಲ್ಲ ವಿಕ್ಷೇಪ, ಅದಿಲ್ಲದೆ ಇರೋದು ಅಂತ. ಇದೆಲ್ಲ ದೈವಿ ಸಂಪತ್ತಿನ ಗುಣಗಳು. ಆಮೇಲೆ ತೇಜಸ್ಸು, ಸಹನೆ, ಧೈರ್ಯ, ಮತ್ತು ಬಾಹ್ಯ ಮತ್ತು ಆಂತರಿಕ ಶುಚಿತ್ವ, ಪರರಿಗೆ ಕೇಡನ್ನು ಬಯಸದಿರುವುದು, ಮತ್ತು ಹೆಮ್ಮೆ ಪಡದಿರುವುದು ಅಂದರೆ ನಾನು ಮಾಡಿದೆ, ನನ್ನಿಂದ ಆಯಿತು, ನನ್ನಿಂದ ಎಲ್ಲ ಕೆಲಸ ಆಯಿತು, ಅದು ಮಾಡಿದೆ. ಇದೆಲ್ಲ ಕೂಡ ದೈವಿ ಸಂಪತ್ತು. ಯಾರಲ್ಲಿ ಸತ್ವಗುಣ ಜಾಸ್ತಿ ಇದ್ದು ತಮೋಗುಣ ಮತ್ತು ರಜೋಗುಣ ಗೌಣವಾಗಿರುತ್ತೋ ಅವರಲ್ಲಿ ಈ ಎಲ್ಲ ಕ್ಯಾರೆಕ್ಟರ್ಗಳನ್ನು ನೋಡಬಹುದು ಅಂತ ಹೇಳ್ತಾರೆ. ಹಾಗೆ ಮುಂದಿನ ಶ್ಲೋಕ, ವಿಶುದ್ಧ ಸತ್ವಸ್ಯ ಗುಣಾ ಪ್ರಸಾದ ಸ್ವಾತ್ಮಾನುಭೂತಿ ಪರಮಾ ಪ್ರಶಾಂತಿ ತೃಪ್ತಿ ಪ್ರಹರ್ಷ ಪರಮಾತ್ಮನಿಷ್ಠ ಯಯಾ ಸದಾನಂದರಸಂ ಸಮೃಚ್ಛಿತಿ. ಅಂದರೆ ಆಯಿತು. ಸೊ ಇಲ್ಲಿ ನಾವು ಹಿಂದಿನಲ್ಲಿ ಏನು ಹೇಳಿದ್ವಿ, ಇಂದ್ರನಲ್ಲಿ ಏನು ನೋಡಿದ್ವಿ, ಹಿಂದಿನ ಶ್ಲೋಕದಲ್ಲಿ ಮಿಶ್ರಸ್ಯ ಅಂದರೆ ಸತ್ವಗುಣನೂ ಇದೆ, ಗೌಣವಾಗಿ ರಜೋಗುಣ ಮತ್ತು ತಮೋಗುಣ ಇದೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ, ರಜೋ ಮತ್ತು ತಮೋಗುಣಗಳನ್ನು ನಾಶ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು ಅಂತ. ಯಾರು ನಾಶ ಮಾಡ್ಕೊತಾರೋ ರಜೋಗುಣ ಮತ್ತು ತಮೋಗುಣಗಳನ್ನು ಕಂಪ್ಲೀಟಾಗಿ ನಾಶ ಮಾಡ್ಕೊತಾರೋ ಅವ್ರ ಕ್ಯಾರೆಕ್ಟರ್ ಏನಿದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮೊದಲನೇದೇನು, ಸ್ವಾತ್ಮಾನುಭೂತಿ ಅಂದರೆ ಅವ್ರಿಗೆ ರಜೋಗುಣ ಮತ್ತು ಆತ್ಮಜ್ಞಾನ ಉಂಟಾಗಿರುತ್ತೆ. ಆತ್ಮಜ್ಞಾನ ಉಂಟಾಗ್ಬಿಟ್ಟಿದ್ರೆ ರಜೋಗುಣ ಮತ್ತು ತಮೋಗುಣ ನಿಶ್ಶೇಷವಾಗಿಬಿಟ್ಟಿರುತ್ತೆ, ಅಂದರೆ ಇರೋದೇ ಇಲ್ಲ. ಓಕೆ, ಆತ್ಮಜ್ಞಾನ ಉಂಟಾದ್ರೆ ಮಾತ್ರ ಇದು ಸಾಧ್ಯ ಆಗಿರುತ್ತೆ. ಆಮೇಲೆ ಪರಮ ಪ್ರಶಾಂತಿ. ಇವಾಗ ಯಾರಾದರೂ ಆಗಲಿ, ನೀವು ಪ್ರಶಾಂತವಾಗಿ ಯಾವಾಗಿರ್ತೀರಾ? ಮಲ್ಕೊಂಡಾಗ. ಆಮೇಲೆ ನಿಮ್ಮನ್ನು ರಜೋಗುಣ ಬಾಧಿಸದೇ ಇದ್ದಾಗ, ಹೌದಾ? ಇವಾಗ ಆಚೆ ಕಡೆ ಹೋಗ್ತೀರಾ, ಯಾವುದೋ ಮನೆ ಚೆನ್ನಾಗಿ ಕಾಣುತ್ತೆ, ಹೊಟ್ಟೆ ಉರಿಯುತ್ತೆ, ನಾನು ಇದು ಹಾಕ್ಸ್ಬೇಕಾಗಿತ್ತು, ರಜೋಗುಣ ಟಕ್ ಅಂತ ಒಳಗಡೆ ಶುರುವಾಗತ್ತೆ. ಅವ್ರಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರೋ ಏನೋ, ನಾವು ಮಾಡೋಕ್ಕಾಗಲಿಲ್ಲ, ಒಳಗಡೆ ಪ್ರಶಾಂತತೆ ಹೋಯ್ತಾ? ಅದೇ ಆರಾಮಾಗಿದ್ಬಿಡಿ, ಯಾರು ಏನಾದರೂ ಮಾಡ್ಕೊಳ್ಳಿ, ನನಗೆ ಆರಾಮಾಗಿದ್ದೀನಾ ಇದ್ದರೆ ಪ್ರಶಾಂತತೆ ಇರುತ್ತೆ. ರಜೋಗುಣ ಇದ್ದಷ್ಟು ನಿಮಗೆ ಪ್ರಶಾಂತತೆ ಇರೋಲ್ಲ. ಅದನ್ನೇ ಇಲ್ಲಿ ಹೇಳಿರೋದು ಪರಮ ಪ್ರಶಾಂತಿ. ರಜೋಗುಣ ಇಲ್ಲದೇ ಇದ್ದಾಗ ಪರಮ ಪ್ರಶಾಂತತೆ ನಿಮ್ಗೆ ಸಿಗುತ್ತೆ. ಇಲ್ಲ ಅಂದರೆ ತಲೆನಲ್ಲಿ ಓಡ್ತಾನೇ ಇರುತ್ತೆ.
ಇವತ್ತು ಟಿ ವಿ ಬಂತ, ನಾಳೆ ಇನ್ನೊಬ್ರು ಯಾರೋ ಟಿ ವಿ ತೊಗೊಂಡ್ರು, ನನ್ನ ಮೊಬೈಲ್ ಬಂತ, ಈ ಮೊಬೈಲ್ಗಿಂತ ಪಕ್ಕದವ್ರು ತೊಗೊಂಡಿದ್ದ ಮೊಬೈಲ್ ಚೆನ್ನಾಗಿದೆ, ಬರೀ ಇದೇ ಇದು. ನನ್ನ ಗಾಡಿ ತೊಗೊಂಡ, ಆ ಗಾಡಿ ತೊಗೊಂಡು ಚೆನ್ನಾಗಿತ್ತು, ಇನ್ನೊಂದು 2 ತಿಂಗಳು ಕಾದಿದ್ದರೆ ಒಳ್ಳೆ ಗಾಡಿ ಸಿಕ್ಬಿಡೋದು, ನಾನು ಸುಮ್ಮನೆ ಅನ್ಯಾಯ ದುಡ್ಡು ವೇಸ್ಟ್ ಮಾಡ್ಕೊಂಡೆ, ಈ ಥರ ಓಡಾಡ್ತಾ ಇರುತ್ತೆ ಮನಸ್ಸು. ಆವಾಗ ಪ್ರಶಾಂತತೆ ಇರಲ್ಲ. ತೃಪ್ತಿ ಬಂದುಬಿಟ್ರೆ ಯಾವತ್ತೂ ಪ್ರಶಾಂತತೆ ಇರಲ್ಲ. ಅಲ್ಪತೃಪ್ತರಿಗೆ ಪ್ರಶಾಂತತೆ ಇರಲ್ಲ. ಆಮೇಲೆ ನೆಕ್ಸ್ಟ್ ಅದೇ ನೋಡಿ, ತೃಪ್ತಿ ಮೇಯ್ನು. ಆಸೆನೇ ಇಲ್ಲದೆ ಇದ್ದಾಗ ವಿಲ್ ಬಿ ತೃಪ್ತಿ. ಓಕೆನಾ? ಇವಾಗ ಮೊನ್ನೆ ಏನೋ ಮಾತಾಡ್ತಾ ಇದ್ವಿ, 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಬೇಕು, 5,000 ರೂಪಾಯಿ ಒಂದು ಊಟ ಅಂತ. ಆದರೆ ಆಸೆನೇ ಇಲ್ಲ ಅಂದರೆ ವಿಲ್ ಎಂಜಾಯ್ ವಿತ್ ಅನ್ನ ಮತ್ತು ಮೆಣಸಿನ ಸಾರ. ಅನ್ನ ಮತ್ತು ಮೆಣಸಿನ ಸಾರಲ್ಲಿ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಕ್ಚುಲಿ 5 ಸ್ಟಾರ್ ಹೋಟ್ಲು ಊಟ ಹ್ಯಾಪಿ ಅಲ್ಲ, ಅನ್ನ ಮತ್ತು ಮೆಣಸಿನ ಸಾರಲ್ಲಿ ವಿಲ್ ಬಿ ವೆರಿ ಹ್ಯಾಪಿ. ನಿಮ್ಗೆ ಅದು ಇಲ್ಲದೆ, ಆಸೆನೇ ಇಲ್ಲದೆ ಇದ್ದಾಗ ನಿಮ್ಗೆ ತೃಪ್ತಿ ಇರುತ್ತೆ, ಐ ಆಮ್ ವೆರಿ ಹ್ಯಾಪಿ ಅನ್ನೋದು. ಅವಾಗ ಪ್ರಶಾಂತವಾಗಿರ್ತಾರೆ. ಇಲ್ಲ ನಾನು ಹೋಗ್ಬಿಟ್ಟು ಅಲ್ಲಿ 6,000 ರೂಪಾಯಿ ಊಟನೇ ಮಾಡಬೇಕು ಅಂತ ಅಂದರು ವರ್ಷ ಪೂರ್ತಿ ಗೊಳಾಡ್ತಾ ಇರ್ತಾರೆ, ಹೋಗ್ಬೇಕು ನೋಡಬೇಕು ಅಂತ. ಅದಾದಮೇಲೆ ಅದಕ್ಕೆ ಇನ್ನೊಂದು ಲಿಂಕ್ ಆಗುತ್ತೆ, ಇನ್ನೊಂದೇನೋ ಇದಿದೆಯಂತೆ ಅದನ್ನು ನೋಡೋಣ, ಇದನ್ನು ಕ್ರೂಸು ಇದಿದೆಯಂತೆ, ಏನೋ ಬೋಟ್ ಇದೆಯಂತೆ, ಅಲ್ಲೊಳಗಡೆ ಊಟ ಕೊಡ್ತಾರಂತೆ. ಅಲ್ಲಿ ಕೆಟ್ಟೋಗಿರೋ ಊಟ ಕೊಟ್ಟರು ಸೆಕೆಂಡ್ರಿ, ತಿಂತೀವಿ, ಬಟ್ ಆ ಲೆವೆಲ್ಗೆ ಹೋಗಿರ್ತೀವಿ. ಅದು ತೃಪ್ತಿ ಇಲ್ಲದೆ ಇದ್ದಾಗ ಅದಾಗತ್ತೆ. ಆಮೇಲೆ ಪ್ರಹರ್ಷ ಅಂತ ಹೇಳಿದ್ದಾರೆ ನೋಡಿ, ಅದನ್ನು ಆಹ್ಲಾದ ಅಂತ ಕರಿತೀವಿ. ಓಕೆ, ಪ್ರಹರ್ಷ ಅಂದರೆ ಆಹ್ಲಾದ ಅಂದರೆ ಆನಂದ ಪಡುವಂಥದ್ದು. ಯಾವ ಆನಂದ? ಮೆಟೀರಿಯಲಿಸ್ಟಿಕ್ಕಿಂದ ಬರೋ ಆನಂದ ಅಲ್ಲ. ಯಾರೋ ಒಬ್ಬರು ವಾಚ್ ತಂದು ಕೊಟ್ಟರು, ಯಾರೋ ಒಬ್ಬರು ಗಾಡಿ ತಂದು ಕೊಟ್ಟರು, ಅಥವಾ ಯಾರೋ ಒಬ್ಬರು ನಂಗೆ ಚಿನ್ನದ ಸರ ತಂದು ಕೊಟ್ಟರು, ಸೀರೆ ತಂದು ಕೊಟ್ಟರು, ಅದರಿಂದ ಬರುವಂತಹ ಆನಂದ ಅಲ್ಲ. ಮನಸ್ಸಿನ ಒಳಗಡೆಯಿಂದ ಒಂದು ಆನಂದ ಬರುತ್ತೆ. ನಿಮಗೆ ಖುಷಿಯಾದಾಗ ಅಥವಾ ನೀವು ಯಾವುದೇ ಥಾಟ್ಸ್ಗಳಿಲ್ಲದೆ ನೆಮ್ಮದಿಯಾಗಿದ್ದಾಗ ಒಂದು ಆನಂದ ಮನಸ್ಸಿನಲ್ಲಿ ಬರುತ್ತೆ. ಅದು ಪ್ರಹ್ಲಾದ ಆನಂದ, ಪ್ರಹರ್ಷ ಅಂತ. ಸೊ ಆ ಆನಂದ ಬರಬೇಕು, ಆ ಆನಂದ ಇರುತ್ತೆ ಯಾವಾಗ ರಜಸ್ತಮೋ ಗುಣಗಳನ್ನು ನಾಶ ಮಾಡಿರೋನಲ್ಲಿ. ಯಾಕೆಂದರೆ ಅವಾಗ ಆನಂದವಾಗಿರ್ತಾರೆ, ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಮೇಲೆ ಪರಮಾತ್ಮನಿಷ್ಠ ಅಂದರೆ ಭಗವಂತನಲ್ಲಿ ದೃಢವಾದ ಶ್ರದ್ಧೆ ಮತ್ತು ಭಕ್ತಿ. ಓಕೆ, ಅಂದರೆ 100% ನಂಬಬೇಕು ಯಾವುದಾದ್ರು ಭಗವಂತ. ಓಕೆ, ಈ ಭಗವಂತ ಆ ಭಗವಂತ ಅಲ್ಲ, ಅಥವಾ ಮೂಲ ತತ್ವ, ಅದನ್ನು ನಂಬಬೇಕು. ನಮ್ಮ ಪ್ರಾಬ್ಲಮ್ ಏನು? ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತೀವಿ, 7 ದಿವಸ ಪೂಜೆ ಮಾಡ್ತೀವಿ, ನಮ್ಮ ಕೆಲಸ ಆಗಲ್ಲ. ಇನ್ನು ಪಕ್ಕದ ಇನ್ನೊಂದು ಆಂಜನೇಯನ ದೇವಸ್ಥಾನ ಇರುತ್ತೆ, ಅಲ್ಲಿ ಹೋಗ್ತೀವಿ, ಅಲ್ಲೊಂದು 7 ದಿವಸ ಎಣ್ಣೆ ಹಚ್ತೀವಿ, ಅಲ್ಲಿ ಕೆಲಸ ಆಗಲ್ಲ. ಇನ್ನೊಂದು ಕಡೆ ಹೋಗ್ತೀವಿ, ಇನ್ನೊಂದು ಯಾವುದೋ ನರಸಿಂಹಸ್ವಾಮಿ ತುಂಬ ಎಫೆಕ್ಟಿವು, ಅಲ್ಲಿ ಹೋಗಿ ಅಂತ ಹೇಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ಕಾಯಿ ಕಟ್ಬಿಟ್ಟು ಬರ್ತೀವಿ, ಅಲ್ಲೆಲ್ಲೊಂದು ಕಡೆ ಕೆಲಸ ಆಗಲ್ಲ. ಇನ್ನೊಂದು ಕಡೆ ದೃಢನಿಷ್ಠೆ ಎಲ್ಲಿದೆ? ನಿನ್ನ ಇಷ್ಟ ದೈವದ ಮೇಲೆ ಅಥವಾ ನಿನ್ನ ಬ್ರಹ್ಮತತ್ವದ ಮೇಲೆ ನಿಂಗೆ ದೃಢನಿಷ್ಠೆ ಇಲ್ಲ. ಓಡಾಡ್ತಾ ಇದೆಯಾ, ಅದು ಬೇಕು ಇದು ಬೇಕು, ಅಲ್ಲಾಗಲಿಲ್ಲ ಇಲ್ಲಾಗಲಿಲ್ಲ ಅಂತ. ದೃಢನಿಷ್ಠೆ ಇಲ್ಲದೆ ಇದ್ದಾಗ ನಿನ್ಗೇನು ಕೆಲಸ ಆಗುತ್ತೆ? ಅದೇ ಫಸ್ಟ್ ಥಿಂಗ್ ಈಸ್ ಈ ಸಾತ್ವಿಕ ಗುಣರಲ್ಲಿ ಪರಮಾತ್ಮ ನಿಷ್ಠ ಇರುತ್ತೆ, ಆ ನಿಷ್ಠೆ ಇರುತ್ತೆ. ಆ ನಿಷ್ಠೆ ಇದ್ದಾಗ ಯಾವಾಗಲೂ ಒಂದ್ಸಲಿ ಆತ್ಮಾನುಭವ ಆಗುತ್ತೆ. ಓಕೆನಾ? ಆತ್ಮದ ಅನುಭವ ಆಗುತ್ತೆ. ಆ ಅನುಭವ ಆಗಿಬಿಟ್ರೆ ಸಾಕು, ಅವರು ಹುಟ್ಟು ಸಾವುಗಳನ್ನು ಮೀರಿಬಿಡ್ತಾರೆ. ಓಕೆ, ಮೋಕ್ಷ ಅನ್ನೋದು ಅದೇ. ಮೋಕ್ಷ ಅನ್ನೋದು ಸತ್ತ ಮೇಲೆ ಸಿಗೋದಲ್ಲ, ಮೋಕ್ಷ ಅನ್ನೋದು ಇದ್ದಾಗಲೇ ಪಡೆಯುವಂಥದ್ದು. ಅಂದರೆ ಯಾವುದೇ ವಿಷಯಗಳು ನಮ್ಮನ್ನು ಬಾಧಿಸ್ತೇ ಇದ್ದರೆ ಅದು ಮೋಕ್ಷ. ಯಾವುದೇ ವಿಷಯ ಯಾವುದೇ ಆಗಿರ್ಬೋದು, ಒಂದು ಲವಲೇಶ ಕೂಡ ಅನಿಸ್ಬಾರ್ದು. ಇದು ಹಿಂಗೆ ಇವಾಗ ಏನಪ್ಪ ನಿಮ್ಮ ಕತ್ತಲ್ಲಿ ಹಾಕ್ಕೊಂಡಿರೋದು ಕೊಟ್ಬಿಡಿ ಅಂದಿದ ತಕ್ಷಣ ನಿಮ್ಗೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮ್ಗೆ ಹೇಳಿದ್ದೆ ಅನಿಸುತ್ತೆ, ಅರ್ಜುನ ಮತ್ತು ಕರ್ಣಂದು. ಅರ್ಜುನ ಕೇಳ್ತಾನೆ, ಏನು ನೀವು ಎಲ್ಲರೂ ಹೊಗಳ್ತಿರಲ್ಲ ಕರ್ಣನ್ನ. ಕೃಷ್ಣನ್ ಕೇಳ್ತಾನೆ, ದಾನಶೂರ ಅಂತಲ್ಲ, ಏನು ದಾನಶೂರ, ನಾವು ದಾನ ಮಾಡ್ತೀವಲ್ಲ ಅಂತ ಏನೋ ಕೇಳ್ತಾನೆ. ಅದಕ್ಕೆ ಕೃಷ್ಣ ಪ್ರಾಕ್ಟಿಕಲಾಗಿ ಅರ್ಥ ಮಾಡಿಸ್ತಾನೆ. ಅರ್ಜುನ ಮತ್ತು ಕರ್ಣನ್ ಇಬ್ಬರನ್ನ ಕರೆದು ಒಂದು ದೊಡ್ಡದು 2 ಗುಡ್ಡೆಯಷ್ಟು ಚಿನ್ನ, ಓಕೆನಾ, ಚಿನ್ನ ಬೆಳ್ಳಿ ಏನೇನು ಬೇಕೋ ಎಲ್ಲ 2 ದೊಡ್ಡ ಗುಡ್ಡೆ ಕೊಡ್ತಾನೆ ಇಬ್ಬರಿಗೂ. ನೋಡಿ, ಇದನ್ನು ಯಾರು ಕಂಪ್ಲೀಟ್ ಫಸ್ಟ್ ದಾನ ಮಾಡಿ ಬರ್ತಾರೋ ಅವ್ರನ್ನ ನಾನು ದಾನಶೂರ ಅಂತ ಅಂತೀನಿ ಅಂತ. ಅಲ್ಲ, ಅರ್ಜುನಂಗೆ ನೋಡ್ಸೋಕೆ ಹೇಳ್ತಾನೆ ಅದನ್ನು. ಇದು ಮಾಡ್ಕೊಂಡು ಬಾ, ನೀನು ಮಾಡ್ಕೊಂಬ. ಕರ್ಣಂಗೂ ಹೇಳ್ತಾನೆ, ನೋಡಪ್ಪ ಇದು ನಿಂಗೆ ಕೊಟ್ಟಿದ್ದೀನಿ, ನೀನು ಮಾಡ್ಕೊಂಬ ಅಂತ. ಅರ್ಜುನ ಫುಲ್ಲು ಜೋಶಲ್ಲಿ ಅದನ್ನೆಲ್ಲ ತಗೊಂಡು ಒಂದು ಊರಿಗೆ ಹೋಗ್ತಾನೆ. ಊರಿಗೆ ಹೋಗ್ಬಿಟ್ಟು ಬನ್ನಿ ತೊಗೊಳ್ಳಿ, ಎಲ್ಲರಿಗೂ ದಾನ ಮಾಡ್ತೀನಿ ಅಂತ ಎಲ್ಲ ದಾನ ಮಾಡ್ತಾನೆ ಒಂದು ದಿವಸ ನಿಂತ್ಕೊಂಡು. ಆಮೇಲೆ ವಾಪಸ್ ಬರ್ತಾನೆ, ನಂದೆಲ್ಲ ಮುಗಿಸ್ತು ದಾನ ಅಂತ. ಆಮೇಲೆ ಕರ್ಣನ್ ಕೇಳ್ತಾನೆ, ಏನು ಮಾಡಿದೆ ನೀನು ಅಂತ.
ಕೃಷ್ಣ ನೀನು ಹೇಳಿದ್ದೆ ದಾನ ಮಾಡು ಅಂತ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ, ಯಾವುದೋ ಒಂದು ಊರು ಸಿಕ್ತು, ಅಲ್ಲಿ ಚಿನ್ನ ಬೆಳ್ಳಿ ಎಲ್ಲ ಇದೆ, ಅದನ್ನು ಎಲ್ಲರಿಗೂ ಕೊಡಬೇಕು ಅಂತೀನಿ, ಇದು ಹೋಗಿ ತೊಗೊಂಬಿಡಿ ಅಂದೆ, ನಾನು ಹೋದೆ ಅಂತ. ಸೊ ಯಾಕೆ ಕರ್ಣ ಶ್ರೇಷ್ಠನಾಗ್ತಾನೆ ಅಂದರೆ, ದಾನಶೂರನಾಗ್ತಾನೆ ಅಂದರೆ ಈ ಕಾರಣಕ್ಕೆ. ಅರ್ಜುನಂಗೆ ಅದು ಬರಲಿಲ್ಲ. ಓಕೆ, ಅರ್ಜುನ ಏನು ಮಾಡ್ದ, ಹೋಗಿ ಒಂದೊಂದು ತೊಗೊಂಡೋಗಿ ಕೊಡೋ ಹಂಗೆ ಮಾಡ್ದ. ಕರ್ಣ ಏನು ಯೋಚನೆ ಮಾಡ್ದ, ನಂದಲ್ಲ ಅಂದಮೇಲೆ ದಾನ ಕೊಡೋ, ನಂದಲ್ಲ ಅಂದಮೇಲೆ ಅದೇ ಇಲ್ಲಿ ತೊಗೊಂಡೋಗಿ ಕೊಟ್ಟರು ಒಂದೇ, ಅಲ್ಲೇ ಇಟ್ಟಿದ್ರು ಒಂದೇ, ಯಾರು ಬೇಕಾದ್ರೂ ತೊಗೊಳ್ಳಿ, ನಂದಲ್ಲ ಅದು, ಮುಗೀತು. ಸೊ ಅದನ್ನು ಹೇಳೋದು. ಆ ಥರ ಒಂದು ಮನಸ್ಸು ಬಂದುಬಿಟ್ರೆ ಯಾವುದೇ, ನಾವೇನು ಮಾಡ್ತೀವಿ, ಅಯ್ಯೋ ಇಷ್ಟೊಂದು ಯಾಕೆ ಖರ್ಚು ಮಾಡಬೇಕು, ಒಂಚೂರು ಬಾಚ್ಕೊಂಡು ನಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳೋಣ, ಬೇಕಾಗತ್ತೆ ಮುಂದಕ್ಕೇನೋ ಅಂತ. ಪರಮಾತ್ಮನ ಇಷ್ಟೇ ಇರಲ್ಲ ನಮಗೆ. ಓಕೆ, ಪರಮಾತ್ಮನ ಇಷ್ಟೇ ಇರಲ್ಲ, ನಂಬಿಕೆ ಇರಲ್ಲ, ಏನೋ ಬೇಕಾಗತ್ತೇನೋ ಅಂತ ಒಂಚೂರು ಇಟ್ಕೊತೀವಿ. ಸೊ ಆ ಥರ ಇದ್ದಾಗ ಮೋಕ್ಷ ಅನ್ನೋದು ಸಿಗೋದಿಲ್ಲ. ಮೋಕ್ಷ ಅನ್ನೋದು ಇದ್ದಾಗ ಸಿಗುವಂಥದ್ದು. ಏನೇ ಬಂದ್ರೂ ಆ ಥಾಟ್ಗಳು ನಿಮ್ಮನ್ನು ಬಾಧಿಸಬಾರ್ದು. ನಿಮ್ಮನ್ನು ಬಾಧಿಸಲಿಲ್ಲ ಅಂದರೆ ಯು ಆರ್ ಎಲಿಜಿಬಲ್ ಫಾರ್ ಮೋಕ್ಷ. ಮತ್ತು ಈ ಜನ್ಮದಲ್ಲಾದರೂ ಸಿಗ್ಬೋದು, ಮುಂದಿನ ಜನ್ಮದಲ್ಲಾದರೂ ಸಿಗ್ಬೋದು, ಎಷ್ಟೋ ಜನ್ಮಾಂತರಗಳಲ್ಲಿ ಸಿಗ್ಬೋದು. ಬಟ್ ಈ ಜನ್ಮದಲ್ಲಿ ಸಿಗುವಂಥ ಪ್ರಯತ್ನವನ್ನು ನಾವು ಮಾಡಬೇಕಲ್ಲ. ಯಾವುದೋ ದೇವ್ರು ಬಂದು ಮೋಕ್ಷ ಕೊಡ್ತಾನೆ ಅನ್ಕೋಬೇಡಿ. ಯಾವ ದೇವರು ಮೋಕ್ಷ ಕೊಡಲ್ಲ. ಓಕೆ, ಯಾವ ದೇವರು ಮೋಕ್ಷ ಕೊಡಲ್ಲ. ಮೋಕ್ಷ ನಿಮ್ಮಲ್ಲೇ ಬರಬೇಕು. ನಿಮ್ಮಲ್ಲಿ ಯಾವಾಗ ಬರಬೇಕು? ನನ್ನ ಮನಸ್ಸಿನಿಂದ ಬರಬೇಕು. ನಾನು ಯಾವುದೇ ಸಾಯಬೇಕಾದ್ರೂ ಒಂದು ಸೈಟ್ ಇತ್ತು, ಏನು ಮಾಡೋದಪ್ಪ, ಅದು ಎಲ್ಲಿ ಕೊಡೋದಪ್ಪ, ಯಾರು ಕೊಡೋದಪ್ಪ, ನೋ, ಅದು ನಂದಲ್ಲ. ತೊಗೊಂಡಂತೂ ಹೋಗೋಕ್ಕಾಗಲ್ಲ ಸೈಟು. ಮೇಲ್ಗಡೆ ಯಾರು ನಮಗೆ ನರಕದಲ್ಲೋ ಅಥವಾ ಸ್ವರ್ಗದಲ್ಲೋ ಸೈಟ್ ತೊಗೊಳಮ್ಮ ತಂದಿದೆಯಾ ಸೈಟು ಅಂತ. ಸೊ ನಮ್ಮದಲ್ಲ ಅದು. ಓಕೆ, ನಮ್ದು ಅಲ್ಲದೆ ಇರೋದನ್ನು ಒಂದು ಇಂಚು ಏನೂ ತೊಗೊಂಡು ಹೋಗೋಕ್ಕಾಗಲ್ಲ. ಆ ಮೆಂಟಾಲಿಟಿನಲ್ಲಿ ನಿಮ್ಮ ಮನಸ್ಸು ಹೋದಾಗ ಅದು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ಇಲ್ಲಾಂದರೆ ಮೋಕ್ಷ ಅನ್ನೋದು ಸಾಧ್ಯ ಇಲ್ಲ ಅಂತ. ಓಕೆನಾ? ಸೊ ಅದನ್ನು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋದು ಅಂದರೆ ಹಿಂಗೆ. ಸುಮ್ಮನೆ ದೇವ್ರ ಮುಂದೆ ಕೂತ್ಕೊಂಡು ರಾಮನಾಮ ಹೇಳ್ತಾಯಿದ್ರೆ ಮೋಕ್ಷ ಸಿಗಲ್ಲ. ಓಕೆನಾ? ರಾಮನಾಮ ಜೊತೆ ನಿಮ್ಮ ಮನಸ್ಸನ್ನು ಕೂಡಿಸಿ ಅಪ್ಲೈ ಮಾಡಬೇಕು. ಇದು ಹಿಂಗೆ ಇಲ್ಲ, ರಾಮನಾಮ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ರಾಮಂದು, ಬಿಟ್ಟೋಗು ಅಂದರೆ ರೆಡಿ ಇರಲ್ಲ ಬಿಟ್ಟೋಗೋಕ್ಕೆ. ಯಾಕೆಂದರೆ ಅಯ್ಯೋ ಹೋಗ್ಬಿಡತ್ತೆ, ಪರ್ಸೋಗ್ಬಿಡತ್ತೆ, ಅದೋಗ್ಬಿಡತ್ತೆ, ಇದೋಗ್ಬಿಡತ್ತೆ ಅಂತ. ಮೋಕ್ಷ ಅಂದರೆ ಅದು ಮನಸ್ಸಿನ ಥಾಟ್ಸ್ಗಳು, ಯಾವುದೇ ವಿಷಯಗಳು, ಹೊರಗಿನ ವಸ್ತುಗಳು ಮತ್ತು ಮನಸ್ಸಿನ ಒಳಗಿನ ವಸ್ತುಗಳು ನಿಮ್ಮನ್ನು ಬಾಧಿಸಬಾರ್ದು. ಅದು ಆ ಸ್ಟೇಟಿಗೆ ರೀಚ್ ಆಗಿಬಿಟ್ರೆ ದಟ್ ಈಸ್ ಅ ಆತ್ಮಾನುಭವ, ಮೋಕ್ಷ ಮತ್ತು ಜ್ಞಾನಿ ಎಲ್ಲನೂ ಆಗ್ಬಿಡ್ತಾರೆ. ಓಕೆನಾ? ಸೊ ಇದು ಸತ್ವಗುಣದಾಯಿತು. ಇವತ್ತಿಲ್ಲಿಗೆ ನಿಲ್ಲಿಸಿರೋಣ. ಮುಂದೆ ಕಾರಣ ಶರೀರವನ್ನು ಮುಂದಿನ ಕ್ಲಾಸ್ನಲ್ಲಿ ತೆಗೆದುಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಮೇಡಮ್. ಇದಕ್ಷರಂ ಪದಭ್ರಷ್ಟಂ ಮಾತ್ರ ಹೀನಂತು ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವನಾರಾಯಣ ನಮೋಸ್ತುತೆ. ವಿಸರ್ಗಬಿಂದು ಮಾತ್ರಾಣಿ ಪದಪಾದಾಕ್ಷರಾಣಿ ಚ ನ್ಯೂನಾತಿರಿಕ್ತ ಏತಾನಿ ಕ್ಷಮಸ್ವ ಪುರುಷೋತ್ತಮ. ಓಂ ತತ್ಸದ್ಬ್ರಹ್ಮಾರ್ಪಣಮಸ್ತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಥ್ಯಾಂಕ್ ಯು ವೆರಿ ಮಚ್.